ವೆಜಿಟೇಬಲ್ ಫ್ರೈ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನಂಗೊಂದ್ ಸ್ವಲ್ಪ ಕೊಡೆ ಅಂತಿರ್ತಾರೆ. ತಾಯಂದ್ರ ನಿಜವಾಗ್ಲೂ ನಮಸ್ಕಾರ. ಅವಳಿಗೆ ನಗು ಬರ್ತಿದೆ, ನಮ್ಮಮ್ಮ ಹಿಂಗೆ ಯಾವರ್ತಿರ್ತಾರೆ. ಅವಳು ಎಷ್ಟು ಎಂಜಾಯ್ ಮಾಡ್ತಾಳೆ ನೋಡಿ ತರಕಾರಿನ. ತುಂಬಾ ಇಷ್ಟ. ಬ್ರೋಕ್ಲಿ ಹಾಕಿದೀವಿ, ಆಲೂಗಡ್ಡೆ ಹಾಕಿದೀವಿ, ಕ್ಯಾಪ್ಸಿಕಮ್ ಹಾಕಿದೀವಿ, ಬೀನ್ಸ್ ಹಾಕಿದೀವಿ, ಕ್ಯಾರೆಟ್ ಹಾಕಿದೀವಿ. ಟಂಗ್ ಟ್ವಿಸ್ಟರ್ ಸಾಂಗ್. ಅಕ್ಕಪಕ್ಕ ಸಿಕ್ಕಿನಕ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕ ರಾಗಿನ ಕುಕ್ಕಿ ಕಿರಿದಟ ಕರ ಕಟ ಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತು ತಲೆ ಕಗ್ಗ ತಲೆ ಮೂಡು ತಲೆ ಕೊಕ್ಕರದ ಕುಗುಟ ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು ಕಡಲ ಒಡಲ ಮಡಿಲ ಸಿಡಿಲ ಬಡಿಲ ಗುಡಿಲ ನೋಡಿ ಎಂತ ಮಗು, ಏನ್ ಟ್ಯಾಲೆಂಟ್. ಈ ಜ್ಯೇಷ್ಠ ಕಳೆದು ಆಷಾಢ ಕಳೆದು ಶ್ರಾವಣ ಬಂದ್ಮೇಲೆ ಇವಳು ಟಾಪ್ ಬಂದಿದ್ದಾಳೆ. ನೀರ್ ಹಾಕ್ತಿರ್ಲಿಲ್ವಂತೆ, ಬರೀ ಬೆಣ್ಣೆ ಹಾಕಿ ಅದರಲ್ಲಿ ಮುದ್ದೆ, ರಾಗಿ ಮುದ್ದೆ ಮಾಡಿ ಕೊಡ್ತಿದ್ದಂತೆ. ತುಪ್ಪ ಬೆಣ್ಣೆ ಕೊಡಿ ಅಂತೆಲ್ಲ ಹೇಳ್ತಾರಲ್ಲ, ಗುಡ್ ಫಾರ್ ಹೆಲ್ತ್. ಎಣ್ಣೆ ಬದಲು ನಾವು ಒಂದು ಇವಳಿಗೆ ಬ್ರೇಕ್ ಬಾಕ್ಸ್ ರೆಡಿ ಆದ್ರೆ ಅವ್ರಿಗೆ ಇನ್ನೊಂದು ಅವ್ರಿಗೆ ರೆಡಿ ಆಗತ್ತಾ, ಇನ್ನೊಂದು ಅವ್ರಿಗೆ ರೆಡಿ ಆಗುತ್ತೆ. ನಾವ್ ಅವ್ರಿಗೆ ಆಪ್ಷನ್ ಕೊಟ್ರೆ ಅಷ್ಟೇ ಅವರು ಬೇಕು ಬೇಡ ಅಂತಾರೆ. ಆಪ್ಷನ್ನೇ ಕೊಡ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ತಿಂತಾರೆ. ಮಿದ್ದು ಕೊಟ್ರೆ ಪುಟ್ ಪುಟ್ಟು ದಪ್ಪ ದಪ್ಪ ಹೆಚ್ಚಿಬಿಟ್ಟು ಬ್ರಾಕ್ಲಿ ಹಾಕಿ ಅವೆರಡನ್ನೇ ಮಾಡ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದ್ ಮಾಡ್ಕೊಂಡ್ರೆ ಊಟನೂ ಬೇಕನ್ಸಲ್ಲ. ವೆರಿ ಟೇಸ್ಟಿ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ರಾಘುಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಮಹಿಳಾ ತಿಂಗಳಾಚರಣೆಯ ಶುಭಾಶಯಗಳು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈ ತಿಂಗಳು ಫುಲ್ ನಾವು ಮಹಿಳಾ ಸಾಧಕಿಯರನ್ನ ನಮ್ಮ ರಾಘುಸ್ ಕಿಚನ್ಗೆ ಕರೆದು ಅವರ ಹತ್ರ ಒಂದು ಸ್ಪೆಷಲ್ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ರಾಘುಸ್ ಕಿಚನ್ಗೆ ಯಾವ ಸ್ಪೆಷಲ್ ಗೆಸ್ಟ್ ಬರ್ತಾರೆ? ಎಸ್, ಯೂಶಲಿ ನಮಗೆ ಗೆಸ್ಟ್ ಅಂತ ಹೇಳಿದ್ರೆ ಒಬ್ಬೊಬ್ರು ಬಂದ್ಬಿಟ್ಟು ಅಡುಗೆ ಮಾಡಿ ಹೋಗಿದ್ದಾರೆ, ಕಪಲ್ಸ್ ಬಂದ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಹೋಗಿದ್ದಾರೆ. ಇದೊಂದು ಸ್ಪೆಷಲ್ ಕಾಂಬಿನೇಷನ್, ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂಥ ಒಂದು ಕಾಂಬಿನೇಷನ್. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲಲ್ಲಿ, ಅವ್ರದ್ದೇ ಆದಂಥ ಯೂನಿಕ್ ಟ್ಯಾಲೆಂಟಲ್ಲಿ ತಾಯಿ ಮಗಳಿಬ್ಬರು ಏನು ಮಿಂಚ್ತಾ ಇದ್ದಾರೆ. ಈ ಮಗಳು ನ್ಯಾಚುರಲ್ ಆ್ಯಕ್ಟರು, ತಾಯಿನೋ ನ್ಯಾಚುರಲ್ ಡ್ಯಾನ್ಸರು, ಆ್ಯಕ್ಟರು, ಸಿಂಗರು, ನ್ಯೂಸ್ ರಿಪೋರ್ಟರು, ಇನ್ನು ತುಂಬ ಸಾಕಷ್ಟಿದೆ. ಸೂಪರ್ ಮದರು ಎಲ್ಲ ಇದೆ. ಯಾಕಂತ ಹೇಳಿದ್ರೆ, ಒಂದು ಹುಡುಗಿನ ಹೇಗೆ ಬೆಳೆಸ್ಬೇಕು, ಆ ಮಗುನ ಯಾವ ರೀತಿ ಸಂಸ್ಕಾರಗಳನ್ನು ಕಲಿಸ್ಬೇಕು, ಅದನ್ನು ಅಚ್ಚುಕಟ್ಟಾಗಿ ಹೇಳಿಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಲೆ ಅಬ್ಬರವನ್ನೇ ಕ್ರಿಯೇಟ್ ಮಾಡ್ತಾ ಇರೋ ಒಂದು ತಾಯಿ ಮಗಳು ನಮ್ಮ ಚಾನಲ್ಗೆ ಬರ್ತಾ ಇದ್ದಾರೆ. ನನ್ನ ಪ್ರೀತಿಯ ಮಹಿತಾ ಹಾಗೂ ಅವರ ತಾಯಿ ತನುಜಾ. ಲೆಟ್ ಅಸ್ ವೆಲ್ಕಮ್ ದೇಮ್. ಬನ್ನಿ 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 ಬನ್ನಿ. ಫೈನಲಿ ಚಂದ್ರಮುಂಜು ಎಷ್ಟು ಸಣ್ಣವಳಿದ್ಲು. ಇವಾಗ ನೀವೆಲ್ಲ ದಯವಿಟ್ಟು ನನ್ಕಿಂತ ಹೈಟ್ ಆಗಕ್ ಹೋಗ್ಬೇಡಿ ಪ್ಲೀಸ್. ನಾವು ಇವರೆಲ್ಲ ಗಿಚ್ಚಿ ಗಿಲಿಗಿಲಿ ಇದ್ದಾಗ ಎಷ್ಟು ನಾನು ಇವಳಿಗೆ ಇಟ್ಕೊಂಡು ಸ್ಪೈಡರ್ ಮ್ಯಾನ್ ಮಾಡ್ತಾ ಇದ್ದೆ. ಬೇಗ ಹೈಟ್ ಆಗ್ಲಿ ಅಂತ. ಯಾಕೆಂದ್ರೆ ಅಕ್ಕ ತಂಗಿ ಅಂತ ಆಲ್ರೆಡಿ ಅಕ್ಕ. ಏನ್ ಅಕ್ಕ? ಆಂಟಿ ಇಲ್ಲ, ಆಂಟಿ ಅಲ್ಲ. ಯಾಕೆ ಆಂಟಿ ಅಲ್ವಾ? ಮದ್ವೆ ಆಗಿ ಅವಳು ಅಮ್ಮ ಅಂತ ಕರಿಬಹುದು, ಬೇರೆಯವ್ರ ಆಂಟಿ ಕರೆದ್ರೆ ಫೀಲ್ ಆಗ. ಅಮ್ಮಂಗೆ ವಯಸ್ಸಾಗಿಲ್ಲ, ಆ ತರ ನಂಬಿಸಿದೀನಿ ಸೊ ನನ್ಗೆ ಕಾಂಪ್ಲಿಮೆಂಟ್ಸ್ ಕೊಡ್ಬೇಕು. ಅಂದ್ರೆ ಅಲ್ಲ, ಹೌದು ನೋಡಿ, ಮಕ್ಳಿಗೆ ಎಷ್ಟು ಇನ್ಸೆಕ್ಯೂರಿಟಿ ಫೀಲ್ ಆಗತ್ತೆ ಕೆಲವೊಂದ್ಸಲಿ, ಬಟ್ ನಿಮಗೇನು ಅನ್ಸಲ್ಲ? ನನಗೇನು ಇಲ್ಲ. ಆಕ್ಚುಲಿ ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಎಲ್ಲಾ ಮಕ್ಳು ಆಂಟಿ ಅಂತ ಕರೆದ್ರೆ ಒಂದಷ್ಟು ಜನ ಅಮ್ಮಂದ್ರೆ ಅಕ್ಕ ಅಂತ ಕರೀರಿ ಅಂತ ಹೇಳ್ಕೊಡೋರು. ನನಗೆ ಯಾರಾದ್ರೂ ಅಕ್ಕ ಅಂದ್ರೆ ನಂಗೆ ಮುಜುಗರ. ಅಂದ್ರೆ ಸ್ಕೂಲ್ ಮಕ್ಳು ಆಂಟಿನೇ ತಾನೇ ನಾವು. ನಾನ್ ಹೈಸ್ಕೂಲ್ ಅಲ್ಲಿ ಇರುವಾಗ್ಲೇನೆ ನಮ್ ದೊಡ್ಡಮ್ಮನ್ ಮಗ ಆಗಿತ್ತು. ನಮ್ಮಮ್ಮ ಚಿಕ್ಕವರು, ಹಂಗಾಗಿ ಅವ್ರ ಅಕ್ಕಂದ್ರಿಗೆ ಮಕ್ಳಿರೋನು ನನ್ಗೆ ಅತ್ತೆ ಅಂತ ಕರೆಯೋನು. ನಾನೇ ಸ್ಕೂಲಲ್ಲಿ ಅದು ಈಗ ಹುಟ್ಟಿದ ಅತ್ತೆ ಅಂತಿದ್ದು, ನಂಗೆ ಅದು ಅಭ್ಯಾಸ ಆಗಿದೆ. ಸ್ಕೂಲ್ ಮಕ್ಳು ನನಗೆ ಪುಟ್ಟ ಮಕ್ಳು ಆಂಟಿ ಅಂತ ಕರೆಯೋದ್ರಲ್ಲಿ ಏನಿದೆ? ಕಮಾನಿಯಾ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫೈನಲಿ ನಿಮ್ಮ ಕಿಚನಿಗೆ ಬಂದು ಒಂದ್ ಏನೋ ಗೊತ್ತಿರೋದು ಒಂದು ಕುಕ್ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಜೊತೆಲಿ ಮಾತಾಡಿ. ಯಾಕಂತ ಹೇಳಿದ್ರೆ, ನಾನು ಇವ್ರು ಯಾವಾಗ ಸಿಕ್ಕಿದ್ರು ಎದುರುಗಡೆ ಮಿನಿಮಮ್ ಅಂದ್ರೆ ಸುಮ್ನೆ ಒಂದ್ 5 ನಿಮಿಷ ಮಾತಾಡ್ಬಿಟ್ಟು ಹೋಗೋಣ ಅಂತ, ಗೊತ್ತಾ? ಆತರ ಸುಮ್ನೆ 1 ಅವರ್ ಒಂದ್ 2 ಅವರ್ ಮಾತಾಡ್ಬಿಟ್ಟು ಹೋಗೋಣ ಅಂತ. ನಾವ್ ಸಿಕ್ಕಿದಾಗ 1-2 ಅವರ್ ಆದ್ರೂ ಮಾತಾಡೇ ಓದ್ಲಾ ಅಂತೂ ಮಾತಾಡಿರಲ್ಲ. ಏನೋ ಕಾನ್ಸೆಪ್ಟ್ ಪ್ಲಾನ್ ಆಗಿರುತ್ತೆ, ಏನೋ ಶಾರ್ಟ್ ಮೂವಿ ಪ್ಲಾನ್ ಆಗಿರುತ್ತೆ, ಅಥವಾ ನಾನ್ ಮಾಡಿರೋ ಒಂದಿಷ್ಟು ರೀಲ್ಸ್ ಗಳನ್ನ ಅವ್ರಿಗೆ ತೋರಿಸಿರ್ತೀನಿ. ನಾನು ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತೀನಿ, ಅಥವಾ ಅವ್ರದೊಂದಿಷ್ಟು ಪ್ಲಾನ್ ಮಾಡು ಅಂತ ಹೇಳೋ ಒಂದಷ್ಟು ಹೇಳಿರ್ತೀನಿ, ಅವ್ರು ನನ್ಗೆ ಒಂದಷ್ಟು ಹೇಳ್ತಾರೆ. ಆ ತರದ್ದು ಒಂದು ಒಳ್ಳೆ ಹೆಲ್ದಿ ಅಂಡ್
ಆಡ್ ಆನ್ ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಆಗುತ್ತೆ. ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ನೀವು ಇಲ್ಲಿ ಸೆಂಟ್ರಲ್ ಅಬ್ಸರ್ವ್ ಮಾಡ್ಬೋದು. ಪಾಪ ನಾನೇನ್ ಮಾತಾಡ್ಲಿ, ಇವರಿಬ್ರು ಮಾತಾಡ್ತಾ ಇದಾರೆ, ಇವರಿಬ್ರು ಮಧ್ಯ ನಾನ್ ಸಿಕ್ಕಾಕೊಂಡ್ಬಿಟ್ಟಿದೀನಿ ಬ್ರೋ ಅಂತ ಇವಳು ಹೇಳ್ತಾ ಇದ್ದಾಳೆ. ಮಹಿತಾ ಹೇಗಿದೆ ಮಗ್ಳೆ? ಇವಳು ನನಗೆ ಇವಳನ್ನ ಯಾವಾಗ ಮಾತಾಡ್ಸಿದ್ರು ನಮ್ಮ ಅಕ್ಕನ ಮಗ್ಳಿಗೆ ಮಾತಾಡ್ಸ್ದಂಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವಳು ನನ್ನನ್ನ ಫಸ್ಟ್ ಡೇ ರಾಘು ಮಾಮ ಅಂತ ಕರೆಯೋದು. ಇವಾಗ್ಲೂ ಎಲ್ಲೇ ಸಿಕ್ಕಿದ್ರು ರಾಘು ಮಾಮ ಅಂತ ಓಡ್ ಬಂದ್ ಆದ್ರೆ ಇವ್ನಿಗೆ ಯಾವಾಗ್ಲೂ ಹೇಳ್ತೀನಿ ಅಕ್ಕ ಅಂತ ಕರಿಯೋ ಅಂತ, ಒಂದ್ ದಿನಕ್ಕೂ ಅಕ್ಕ ಅಂತ ನನ್ನನ್ ಕರಿಯಲ್ಲ. she looks damn beautiful, you know. No, how can I call her akka? So I can't call her akka. ನೀನ್ ನನ್ಗೆ ಅಕ್ಕ ಅಂತ ಕರೀಲಿಲ್ಲ, ನನ್ ಮಗ್ಳ ಹತ್ರ ನೀನ್ ಮಾಮನ್ ಮಾಡ್ಸಿದೆ. ಸೊ ನೀನ್ ನನ್ಗ ಅಕ್ಕ ಅಂತ ಕರೀಲೇಬೇಕು ಅಂತ. ಓಕೆ, ಇವಾಗ ಫಸ್ಟ್ ಟೈಮ್ ನಮ್ ಕಿಚನಿಗೆ ಬಂದಿದ್ದೀರಾ. ನಾವು ಒಂದೇನು ನೀವು ನನಗೆ ಅಡಿಗೆ ಮಾಡಿದ್ದು, ನೀವು ಅಡಿಗೆ ಮಾಡಿದ್ದು ನಾನು ಟೇಸ್ಟ್ ಮಾಡಿಲ್ಲ. ಅದಕ್ಕೆ ನನ್ ಮನೇಲೆ ಮರ್ತೋಗ್ತಾರೆ ಅಮ್ಮ ಲಾಸ್ಟ್ ಟೈಮ್ ಯಾವಾಗ ಅಡಿಗೆ ಮಾಡಿದ್ದು ಅಂತ. ಸೊ ನೀವ್ ಹೆಂಗ್ ಟೇಸ್ಟ್ ಮಗ, ನಿನಗೆ ಅಮ್ಮ ಮಾಡೋ ಅಡಿಗೆಯಲ್ಲಿ ಯಾವ ಅಡಿಗೆ ತುಂಬಾ ಇಷ್ಟ? ಅಮ್ಮ ಒಂದು ವೆಜಿಟೇಬಲ್ ಫ್ರೈ ಮಾಡ್ತಾರೆ, ಯಾವಾಗಲೂ ಸ್ಕೂಲ್ಗೆ ಶಾರ್ಟ್ ಬ್ರೇಕಿಗೆ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನಂಗೊಂದು ಸ್ವಲ್ಪ ಕೊಡೆ, ನಂಗೊಂದು ಸ್ವಲ್ಪ ಕೊಡೆ ಅಂತಿರ್ತಾರೆ. ಅಲ್ಲ, ಶಾರ್ಟ್ ಬ್ರೇಕ್ ನಾನು ಬ್ರೇಕ್ ಕೇಳಿದ್ದೀನಿ. ನಿಮ್ಗೆ ಗೊತ್ತಿಲ್ಲಲ್ಲ, ಬೇಗ ಮದ್ವೆ ಆಗೋ ಒಂದ್ ಮಾಡ್ಕೋ, ಎಲ್ಲ ಆಕ್ಚುಲಿ ಇದು ಕಾನ್ಸೆಪ್ಟ್ ಏನು? ಸ್ಕೂಲಿಗೆ ಹೋಗ್ತಾರಲ್ವಾ ಮಕ್ಳು ಬೆಳಗ್ಗೆನೆ ಎದ್ದು ಹೊಟ್ಟೋಗ್ತಾರೆ. ಹೊಟ್ಟೆಗೆ ಸರಿ ತಿಂದಿರ್ತಾರೋ ಇಲ್ಲೋ ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ. ಮತ್ತೆ ಮಕ್ಳಿಗೆ ತುಂಬಾ ಹೊತ್ತು ಒಂದ್ ರೂಮಲ್ಲಿ ಕಟ್ ಹಾಕಿದ್ರೇನೆ ಅವಕ್ಕೆ ನಿದ್ದೆ ಬರೋದು, ಆ ತರದ್ದೆಲ್ಲ ಬೋರ್. ನಾವು ಚಿಕ್ಕ ಮಕ್ಳ ಇದ್ದಾನೆ, ನಮಗೂ ಆತರ ಆಗ್ತಿತ್ತು. ನಿಮ್ ಸ್ಕೂಲ್ ಎಷ್ಟೊತ್ತಿಗೆ ಶುರು ಆಗ್ತಿತ್ತು? 9:30 ಹತ್ಕೊಂಡು ಹೋಗ್ತಿದ್ವಿ. ಈ ಮಕ್ಳು 7:30 ಎದ್ದು 8:30 ಸ್ಕೂಲ್ ಹೊಟ್ಟೋಗ್ಬಿಡ್ತಾರೆ. ಆ ಹರಿಬಿರಿನಲ್ಲಿ ಏನ್ ತಿಂದು ಹೋಗಿರ್ತಾರೋ 11 ಗಂಟೆಗೆ ಒಂದ್ ಶಾರ್ಟ್ ಬ್ರೇಕ್ ಅಂತ ಕೊಡ್ತಾರೆ. ಶಾರ್ಟ್ ಬ್ರೇಕಿಗೆ ಒಂದ್ ಬಾಕ್ಸ್ ಕೊಡ್ಬೇಕು ನಾವು. ಅದಾದ್ಮೇಲೆ 1-1:30 ಗಂಟೆ ಲಂಚ್ ಬ್ರೇಕಿಗೆ ಒಂದ್ ಬಾಕ್ಸ್ ಬೇಕು. ಸೊ ಅಮ್ಮಂದ್ರಿಗೆ ಲಂಚ್ ಕೊಡೋದು ಈಸಿ, ಈ ಶಾರ್ಟ್ ಬ್ರೇಕಿಗೆ ಏನ್ ಕೊಡೋದು? ಅಂಡ್ ಶಾರ್ಟ್ ಬ್ರೇಕಿಗೆ ರೂಲ್ಸ್ ಇರುತ್ತೆ. ಏನು? ನೀವು ಬಿಸ್ಕೆಟ್ ಕೊಡಂಗಿಲ್ಲ, ಚಾಕ್ಲೇಟ್ ಕೊಡಂಗಿಲ್ಲ, ಚಿಪ್ಸ್ ಕೊಡಂಗಿಲ್ಲ, ಅನ್ಹೆಲ್ದಿ ಫುಡ್ ಅಲೋ ಇರೋದಿಲ್ಲ. ಸೊ ಹೆಲ್ದಿ ಫುಡ್ ಶಾರ್ಟ್ ಬ್ರೇಕಿಗೆ ಇಷ್ಟೇ ತಿನ್ಬೇಕು, ಬಟ್ ಒಳ್ಳೇದಿರ್ಬೇಕು. ಇದು ಆಕ್ಚುಲಿ ಅಮ್ಮಂದ್ರಿಗೆ ಇದೊಂದು ಟಾಸ್ಕ್ ಅನ್ಸತ್ತೆ. ಶಾರ್ಟ್ ಬ್ರೇಕಿಗೆ ಒಂದು, ಲಂಚಿಗೊಂದು, ಮತ್ತೆ ಲಂಚ್ ಆದ್ಮೇಲೆ ಇನ್ನೊಂದು ಏನಾದ್ರು ಇದೆಯಾ? ಇಲ್ಲ, ಮನೆಗ್ ಬರ್ತಾರೆ, ಮನೆಗ್ ಬಂದ್ಮೇಲೆ ಒಂದ್ ರೌಂಡ್ ಊಟ ಮಾಡಿಸ್ತೀವಿ. ಮನೇಲಿ ಏನ್ ಪ್ರಿಪೇರ್ ಆಗಿರುತ್ತೋ ಅದನ್ನೇ ಸ್ವಲ್ಪ ತಾಯಂದ್ರ ನಿಜವಾಗ್ಲೂ ನಮಸ್ಕಾರ. ಯಾಕಂತ ಹೇಳಿದ್ರೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇದೊಂದು ನಿಜವಾಗ್ಲೂ ಮಹಿಳಾ ಭರಿತ ಮಹಿಳಾ ಭರಿತವಾದಂತ ಎಪಿಸೋಡ್ ಇದೆ ಯಾಕೆ ಅಂತ ಅನಿಸ್ತಾ ಇದೆ ನನಗೆ. ಇವ್ರು ಹುಡುಗಿ ಡ್ರೆಸ್ ಹಾಕಿದ್ರೆ ಫುಲ್ ಕಂಪ್ಲೀಟ್ ಮಹಿಳಾ ಭರಿತ. ಅದು ಮಹಿಳಾ, ನಾನು ಫಸ್ಟ್ ಹೇಳಿದ್ನಲ್ಲ ಮಹಿಳಾ ಭೂರಿತ ಆಗ್ತಾ ಇತ್ತು. ಓಕೆ, ಇವಾಗ ಲಂಚ್ ಇಸ್ ಫೈನ್, ಶಾರ್ಟ್ ಬ್ರೇಕ್ ಈ ಕಾನ್ಸೆಪ್ಟೇ ನಾನು ಇವಾಗ ಕೇಳಿ ಒಂದ್ಸಲಿ ಬ್ರೇಕ್ ಕೊಡ್ಬಿಟ್ಟೆ. ಶಾರ್ಟ್ ಬ್ರೇಕಿಗೆ ಇವ್ರ ಮನೆಯಲ್ಲಿ ಅದೇನೋ ವೆಜಿಟೇಬಲ್ ಫ್ರೈ ಅಂತ ಹೇಳಿ, ಅದ್ ನಿನ್ಗೆ ಇಷ್ಟನಾ? ತುಂಬಾ ಇಷ್ಟ. ಮಕ್ಕಳಿಗೆ ತರಕಾರಿ ಅಂತ ಹೇಳಿದ್ರೆ ಸ್ವಲ್ಪ ಅಂತಾರೆ. ಸೊ ಮಕ್ಳು ತರಕಾರಿ ತಿನ್ನಲ್ಲ ಅನ್ನೋದೇ ಒಂದು ದೊಡ್ಡ ಕಂಪ್ಲೇಂಟ್ ಇರುತ್ತೆ. ಬಟ್ ಇವಳು ನಂಗೆ ಅದ್ರಲ್ಲಿ ವೆಜಿಟೇಬಲ್ಸ್ ಫ್ರೈ ತುಂಬಾ ಇಷ್ಟ. ಅದಕ್ಕೊಂದು ಇದಿದೆ, ಏನಂದ್ರೆ ಅನ್ನ ಸಾಂಬಾರ್ ಹಾಕೊಡು, ಪಲಾವ್ ಹಾಕೊಡು, ಏನೇ ರೈಸ್ ಜೊತೆ ನೀವು ತರಕಾರಿ ಇದ್ರೆ ಒಳ್ಳೇದು ಅಂತ ಹಾಕಿದ್ರೆ ಮಕ್ಳು ತೆಗ್ದು ಹಿಂಗೆ ಇಡೋದು. ಆದ್ರೆ ತರಕಾರಿನೇ ನಿಂಗ್ ತೆಗ್ದಿಡಕ್ ಆಪ್ಷನ್ ಕೊಡ್ದಂಗೆ ತರಕಾರಿನೇ ಒಂದು ಡಿಶ್ ಮಾಡ್ಬಿಟ್ರೆ ಏನೆತ್ತಿಡ್ತಾರೆ. ಸೂಪರ್. ನೀವು ಬೇರೆ ರೊಟ್ಟಿಗೆ ತರಕಾರಿ ಹಾಕೊಟ್ರೆ ಅವ್ರಿಗೆ ಆಪ್ಷನ್ ಇರುತ್ತೆ. ಕರಿ ಹಿಂಗ್ ಎತ್ಕೊಂಡ್ ತಿನ್, ಚಟ್ನಿ ಹಾಕಿದ್ರೆ ಹಿಂಗ್ ಎತ್ಕೊಂಡ್ ತಿಂತಾರೆ. ಏನ್ ಮಾಡಿದ್ರು ತರಕಾರಿ ತಿನ್ನಲ್ಲ. ಅವಳಿಗೆ ನಗು ಬರ್ತಿದೆ, ನಮ್ಮಮ್ಮ ಹಿಂಗೆ ಯಾವರ್ಸ್ತೀನಿ. ಓಕೆ ಫೈನ್. ಇವಾಗ ಅದೇನು ವೆಜಿಟೇಬಲ್ಸ್ ಫ್ರೈಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು? ಮಸಾಲಾಸು. ರಘು, ತರಕಾರಿಲಿ ಇದು ಒಳ್ಳೆ ತರಕಾರಿ ಅಲ್ಲ ಅಂತ ಏನಾರು ಇದೆಯಾ? ತರಕಾರಿ ಅಂತ ಹೇಳಿದ್ರೆ ಎಲ್ಲದು ಒಳ್ಳೆ, ಏನೋ ಒಂದ್ ಅದ್ರಲ್ಲಿ ನಿನಗ್ ಬೆನಿಫಿಟ್ಸ್ ಇದೆಯಲ್ಲ. ಇವತ್ತು ನಿಮ್ಮ ಅಡ್ಗೆ ಮನೆಯಲ್ಲಿ ಏನ್ ತರಕಾರಿ ಇದೆ ಕೊಡು, ಅದನ್ನೇ ಬಳಸಿ ಥಟ್ ಅಂತ ಒಂದ್ ಶಾರ್ಟ್ ಬ್ರೇಕಿಗೆ ಒಂದ್ ಅಮ್ಮಮ್ಮ ಈ ಕಡೆ ಬಂದ್ಬಿಟ್ಟು ನಮ್ಮ ಫ್ರಿಜ್ ಅಲ್ಲಿ ಒಂದ್ ಚೆಕ್ ಮಾಡ್ಬಿಡೋಣ ಏನ್ ತರಕಾರಿ ಇದೆ ಅಂತ ಹೇಳಿ. ಮಹಿತಾ ಚೆಕ್ ಮಾಡ್ತೀಯಮ್ಮ? ಅದಕ್ಕೆ ನೀನು ಏನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಕೇಳಿದಾಗ ವೆಯ್ಟ್ ಅಂದಿದ್ದು. ಅಮ್ಮ, ಇಲ್ಲಿ ಪೊಟ್ಯಾಟೊ ಇದೆ, ಕೊಡು. ಇನ್ನೊಂದ್ ಕೊಡು. ಅಮ್ಮ, ಇಲ್ಲಿ ಕ್ಯಾಪ್ಸಿಕಮ್ ಇದೆ, ಕೊಡು. ಇನ್ನೊಂದ್ ಪೊಟ್ಯಾಟೊ ಇದೆಯಾ ನೋಡು, ಒಂದೇ ಸಾಕು? ಇದೆ, ಕೊಡು. ಅಮ್ಮ, ಬ್ರಾಕೊಲಿ ಇದೆ. ಓ ಸೂಪರ್ ಅಲ್ಲ, ಯುವರ್ ಫೇವರೇಟ್. ಯಾ, ಗಿಮಿ. ಅಮ್ಮ, ಒಂದ್ ಕ್ಯಾರೆಟ್ ಇದೆ. ಒಂದೇ ಒಂದಿದ್ಯಾ? ಸಾಕು, ಕೊಡು. ಇನ್ನೊಂದಿದೆ. ಸಾಕು.
ಅಮ್ಮ ಬೀನ್ಸ್ ಗಳಿದಾವೆ. ಕೊಡು ಮತ್ತೆ ಇನ್ ಸ್ವಲ್ಪ ಬೀನ್ಸ್. ಇನ್ ಸ್ವಲ್ಪ ಬೀನ್ಸ್ ಇದೆ, ತುಂಬಾ ಇದೆ. ಸಾಕು ಬಾ. ಮನೆಯಲ್ಲಿ ಯಾವ ತರಕಾರಿ ಇದೆ ಅದರಲ್ಲೇ ಮಾಡುವಂತದ್ದು. ಹೌದು, ಯೂಶಲಿ ಬ್ರಾಕ್ಲಿ ಯಾವಾಗ್ಲೂ ಇರಲ್ಲ. ಸೊ ಇಲ್ಲ ಅಂದ್ರೆ ಓಕೆ. ಇವಾಗ ನಮ್ಮ ಮನೆಯಲ್ಲೂ ಇವಾಗ ನಾನು ಸ್ವಲ್ಪ ಡಯಟ್ ಕಾನ್ಶಿಯಸ್ ಸಾರಿ ಇವಾಗ ನಮ್ಮ ಮನೇಲಿ ಯಾಕಂತ ಹೇಳಿದ್ರೆ ನಮ್ಮ ಕಿಚನ್ ಅಲ್ಲಿ ಯಾಕೆ ಇದು ಇದೆ ಅಂತ ಹೇಳಿದ್ರೆ ಈ ನಡು ಸ್ವಲ್ಪ ನಾನು ಡಯಟ್ ಕಾನ್ಶಿಯಸ್ ಆಗಿದ್ದೀನಿ. ಬಿಕಾಸ್ ನಾನು ರೀಲ್ಸ್ ಗಳನ್ನ ಹಾಕಿದಾಗ ನೋಡು ಕಾಡೆಮ್ಮೆ ಹೋಗ್ತಿದೆ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದಾರೆ. ಸೊ ನನಗೆ ಅದು ಕಾಡೆಮ್ಮೆ ಆಗೋದಕ್ಕೆ ಇಷ್ಟ ಇಲ್ಲ, ನಾಡೆಮ್ಮೆ ಆಗೋಣ ಅಂತ ಸೀರೆ ಉಟ್ಕೊಂಡು ಸೊಂಟ ತೋರ್ಸುವಾಗ 0 ಫಿಗರ್ ಕಾಣ್ತಿತ್ತು ರಾಘುದು. ಈಗ ಒಂಚೂರ್ ಬಂದ್ಬಿಟ್ಟಿದೆಯಲ್ಲ ಹೊಟ್ಟೆ ಅಂತ ಜನಕ್ಕೆ ಫೀಲ್ ಆಗ್ತಿದೆ. ಸೊ ಐ ಡೋಂಟ್ ವಾಂಟ್ ಟು. ಇವಾಗ ನಿಮಗೆ ಆಂಟಿ ಅಂತ ಕರ್ಸ್ಕೊಳ್ಳೋದಕ್ಕೆ ಇಷ್ಟ ಇರಬಹುದು, ಬಟ್ ನನಗಂತೂ ಆಂಟಿ ಅಂತ ಕರ್ಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅವಾಗೆಲ್ಲ ನನಗೆ ಇದು ಔಟ್ಫಿಟ್ ಹಾಕಿ ಹೊರಗಡೆ ನಾನು ಇವೆಂಟಿಗೆ ಹೋದಾಗ ಅಮ್ಮನ ಮಕ್ಳಿಗೆ ಹೇಳ್ತಿದ್ರು, ಅಕ್ಕನ ಹತ್ರ ಫೋಟೋ ತೆಗ್ಸ್ಕೋ, ರಾಗಿಣಿ ಮೇಡಮ್ ಹತ್ರ ಫೋಟೋ ತೆಗ್ಸ್ಕೋ ಅಂತ. ಇವಾಗ ರಾಗಿಣಿ ಆಂಟಿ ಹತ್ರ ಫೋಟೋ ತೆಗ್ಸ್ಕೋ, ಆಂಟಿ ಹತ್ರ ಆಯ್ತಲ್ಲ ರಾಘು ನಿಂಗು. ಸೊ ನನ್ನ ಕಿಚನ್ ಅಲ್ಲಿ ಬ್ರೋಕ್ಲಿ ಯಾಕೆ ಬಂದಿದೆ ಅದಕ್ಕೆ ಇದೊಂದು ಕಾರಣ. ಇಷ್ಟಲ್ಲಿ ನೀವು ಮಾಡ್ಬಿಡ್ತೀರಾ? ಎಸ್, ಅಷ್ಟೇ ಸಾಕಾ? ಸಾಕು. ಇದಕ್ಕೆ ನಿಮ್ಗೆ ನಿಮ್ ಮನೆಯಲ್ಲಿ ಬೀಟ್ರೂಟ್ ಇರುತ್ತಾ, ಅದನ್ನು ನೀನ್ ಬಳಸ್ಕೋಬಹುದು. ಬೇರೆ ಯಾವ ತರಕಾರಿ ನಿಮ್ ಮಗುಗ್ ಇಷ್ಟ ಆಗತ್ತೆ ಅದನ್ನ ನೀನ್ ಬಳಸ್ಕೋಬಹುದು, ಯಾವ್ದು ಫೇವ್ರೆಟ್. ಅಂಡ್ ಆಬ್ವಿಯಸ್ಲಿ ತರಕಾರಿ ಎಲ್ಲ ಒಳ್ಳೇದೇ ಇರೋದ್ರಿಂದ ಯಾವ ತರಕಾರಿ ಇರುತ್ತೋ ಅದನ್ನ ಬಳಸ್ಕೊಂಡು ನೀವು ಮಾಡ್ಬೋದು. ಬೇಕಂದ್ರೆ ನಿಮ್ಗೆ ಕೆಲವೊಂದು ಲೀವ್ಸ್ನು ಹಾಕ್ಬೋದು, ಸೊಪ್ಪು ಎಲೆಗಳನ್ನ ಆಡ್ ಮಾಡ್ಬೋದು ಇಫ್ ಯು ವಾಂಟ್. ಇಲ್ಲ ಅಂದ್ರೆ ಈ ತರಕಾರಿಗಳಲ್ಲಿ ಕಾಂಬಿನೇಷನ್ ಕೂಡ ಮಾಡ್ಕೋಬಹುದು. ಎಲ್ಲಾ ತರಕಾರಿನೂ ಯಾವಾಗ್ಲೂ ಹಾಕೋಬದ್ಲು ಇವತ್ ನಿಮ್ ಮನೆಯಲ್ಲಿ ಆಲೂಗಡ್ಡೆ ಇದೆ, ಬ್ರಾಕ್ಲಿ ಇದೆ ಅಂತಂದ್ರೆ ಅದೇ ಕಾಂಬಿನೇಷನ್ ಮಾಡ್ಕೊಳ್ಳಿ. ಇಲ್ಲ ಕೋಸ್ ಇದೆ, ಇದಿದೆ, ಅದೇ ಕಾಂಬಿನೇಷನ್. ಸೊ ಕ್ಯಾಪ್ಸಿಕಮ್ ಇದೆ, ಮತ್ತೆ ಕ್ಯಾರೆಟ್ ಇದೆ, ಅದೇ ಕಾಂಬಿನೇಷನ್ ಮಾಡ್ಕೋಬಹುದು. ಸೊ ಇದನ್ನ ಫ್ರೈ ಮಾಡೋದಾದ್ರೆ ಇನ್ನೊಂದು ತುರ್ದ್ಬಿಟ್ಟುನು ನೀನ್ ಮಾಡ್ಬೋದು, ಸಲಾಡ್ ತರ. ಅದು ಇನ್ನೂ ಚೆನ್ನಾಗಿರುತ್ತೆ. ಸೌತೆಕಾಯಿ, ಬೀಟ್ರೂಟ್ ಸಲಾಡ್ ಏನ್ ಮಜಾ ಇರುತ್ತೆ ಗೊತ್ತಾ? ಬೀಟ್ರೂಟ್, ಮೊಳಕೆ ಕಟ್ಟಿದ ಕಾಳು, ಕ್ಯಾರೆಟ್, ಇದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಪೆಪ್ಪರ್, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಶಾರ್ಟ್ ಬ್ರೇಕ್ ಕೊಟ್ರೆ ತುಂಬಾ ಹೊತ್ತಿರೋದಿಲ್ವಲ್ಲ, ಸೊ ಆರಾಮಾಗಿ ತಿನ್ಬೋದು, ಮಜಾ ಬರುತ್ತೆ. ಹೌದು, ಕೆಲವು ಮಕ್ಳು ಇಷ್ಟಪಟ್ಟು ತಿಂತಾರೆ, ಕೆಲವು ಮಕ್ಳು ತರಲೆ ಮಾಡೋ ಮಕ್ಳುಗಳು ಇರ್ತವೆ. ಸೊ ಅಂತವ್ರಿಗೆ ಈ ತರ ಸ್ವಲ್ಪ ಅದಕ್ಕೆ ಏನೋ ಒಂದ್ ಮಾಡ್ಕೊಟ್ಬಿಟ್ಟು ಅದು ತರಕಾರಿ ಅನ್ನೋ ಫೀಲ್ ಬರ್ದಂಗೆ ಸೂಪರ್. ಇವಾಗ ಇದಕ್ಕೆ ತರಕಾರಿ ಅನ್ನೋ ಫೀಲ್ ಬರ್ದೇ ಇರತ್ತ ನೀವು ಮಾಡ್ತೀರಾ? ಫಾರ್ ದಿ ಫಸ್ಟ್ ಟೈಮ್ ಇನ್ ರಾಘುಸ್ ಕಿಚನ್ ತರಕಾರಿ ಅಂತ ಅನಿಸ್ದೇ ಇರೋ ರೀತಿ ತರಕಾರಿಗೇನೆ ಕನ್ಫ್ಯೂಷನ್, ಟೇಸ್ಟ್ ಕೊಟ್ಟು ತರಕಾರಿಗೇನೆ ಕನ್ಫ್ಯೂಷನ್ ಮಾಡಕ್ಕೆ ಹೊರಡ್ತಾರ ನಮ್ಮ ತನುಜ ಅವರು ಹಾಗೂ ಅವರ ಮಗಳು ಮಹಿತಾ ಅವರಿಗೆ ನಾವೀಗ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದೀವಿ. ಈಗ ತರಕಾರಿನ ಫಸ್ಟ್ ಏನ್ ಮಾಡ್ಬೇಕು? ತೊಳಿಬೇಕು. ಎಸ್, ಮೊದಲು ತರಕಾರಿಯನ್ನ ಗೊತ್ತಾ, ನೀನು ಫ್ರೆಂಚ್ ಫ್ರೈಸ್ ಮಾಡುವಾಗ ಏನ್ ಬಳಸ್ತೀಯ? ಆಲೂಗಡ್ಡೆ. ನಾನು ಐ ಆಮ್ ಥಿಂಕಿಂಗ್ ಅಬೌಟ್ ಮಸಾಲಾ. ನಾನು ಫ್ರೆಂಚ್ ಫ್ರೈಸ್ ಮಾಡುವಾಗ ಆಲೂಗಡ್ಡೆ ಬಳಸಿ ಫ್ರೆಂಚ್ ಫ್ರೈಸ್ ಅಲ್ಲ ಹೇಳಿದ್ದು. ಮೋಯ ಆಗ್ಬಿಡ್ತು. ಆಯ್ತಾ? ಆಲೂಗಡ್ಡೆ ಹಾಕಿ ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ವಾ, ಎಲ್ಲಾ ತರಕಾರಿ ಹಾಕಿ ನಿಮ್ ಫ್ರೆಂಚ್ ಫ್ರೈಸ್ ತರಾನೇ ಫೀಲ್ ಅಲ್ಲಿ ತರಕಾರಿ ರೆಡಿ ಮಾಡಿ ಕೊಡೋದು. ಮಾಡೋಣ. ಸೂಪರ್. ಇವಾಗ ನಾನು ಗಿವ್ ಮಿ 2 minutes, ಐ ವಿಲ್ ವಾಶ್ ಆಲ್ ದಿ ವೆಜಿಟೇಬಲ್ಸ್ ಅಂಡ್ ಅಲ್ಲಿ ಪಟ್ ಅಂತ ಬಂದ್ಬಿಡ್ತೀನಿ, ಅವರು ಚಟ್ ಅಂತ ಅಡಿಗೆ ಮಾಡ್ಬಿಡ್ತಾರೆ. ಎಸ್, ಇಲ್ಲಿದ್ದಾರೆ ನೋಡಿ, ಅವ್ರಿಗೆ ಇದೆ ಕೆಲ್ಸ. ಅಜ್ಜಿ ನಾನ್ ಹೆಲ್ಪ್ ಮಾಡ್ತೀನಿ, ನನಗ್ ಕೊಡು ಅಜ್ಜಿ, ನಾನ್ ಹೆಚ್ಚಿಕೊಡ್ಲಾ ಅಜ್ಜಿ, ನಾನು. ಸೂಪರ್. ಮಕ್ಕಳನ್ನ ಈ ತರ ಬೆಳೆಸ್ಬೇಕು ಕಣ್ರಿ ಮಗ. ತುಂಬಾ ಖುಷಿ. ತುಂಬಾ ವಿಡಿಯೋಸ್ ಇದೆ ಸೋಶಿಯಲ್ ಮೀಡಿಯಾ, ಅವಳೆ ಕುಕ್ ಮಾಡಿರೋದೆಲ್ಲ. ತೊಳಿತಾ ಇರು. ನಿನ್ನ ಸಾಬೂನ್ ಸ್ಲೋನಾ? ಅಮ್ಮ ಆಯ್ತು. ಎಷ್ಟು ಅಚ್ಚುಕಟ್ಟಾಗಿ ತೊಳೆದು ತಂದಿದ್ದಾಳೆ. ಇದನ್ನ ಕಟ್ ಮಾಡ್ಕೋಬೇಕು. ಯಾವ ಶೇಪ್ ಅಲ್ಲಿ ಕಟ್ ಮಾಡ್ಕೊ? ಬ್ರೋಕ್ಲಿ. ಫ್ರೆಂಚ್ ಫ್ರೈಸ್ ಫೀಲ್ ಕೊಡ್ಬೇಕಾ? ಫ್ರೆಂಚ್ ಫ್ರೈಸ್ ತರನೇ ಕಟ್ ಮಾಡ್ಕೊಳ್ಳೋಣ. ಎಸ್, ಕಟರ್ ತಗೊಳ್ಳಿ. ಅಲ್ಲ ಯಾ ಕತ್ತರಿಸ್ಬಿಡ್ತೀನಿ. ಯಾರನ್ನ? ತರಕಾರಿನ? ಓಕೆ, ನನಗೆ ಫೀಲರ್ ಬೇಕು. ಹುಷಾರ್ ಮಗಳೇ. ಉಲ್ಟಾನಾ? ಹಾಗೆ ಕಂದ. ಇಲ್ಲ ಹಾಕು. ಮಕ್ಳಿಗೆ ಇದೆಲ್ಲ ಹೇಳ್ಕೊಡ್ಬೇಕು. ಅವಳಿಗೆ ಅವ್ರ ಅಜ್ಜಿ ಏನೋ ಮಾಡ್ತಿರ್ತಾರ, ತುಪ್ಪದ ಬತ್ತಿ ಹೊಸಿತಿದ್ರೆ ಅದನ್ನ ಮಾಡ್ತಾಳೆ. ಆಮೇಲೆ ಹಪ್ಳ ಮಾಡ್ತಿರ್ತೀವಲ್ಲ ಮನೇಲಿ, ಅದನ್ನ ಹರ್ಕೊಡೋದು. ಚಪಾತಿ ಮಾಡ್ತಿದ್ರೆ ಉಪ್ಪಿಟ್ಟದ್ದು ಅದೇನೋ. ನಾನು
ಮಗ್ಚಾಕ್ತೀನಿ, ನಾನ್ ಹೆಲ್ಪ್ ಆ ತರದ್ದೆಲ್ಲ ಸ್ವಲ್ಪ ಜಾಸ್ತಿ ನಾನ್ ಮಾಡ್ತೀನಿ, ನಾನ್ ಕುಕ್ ಮಾಡ್ತೀನಿ. ಬಟ್ ನೀವ್ ಅದಕ್ಕೆಲ್ಲ ಎಲ್ಲೋ ಮಾಡ್ತೀರಲ್ಲ. ಅಲ್ಲ ಅಂದ್ರೆ ಭಯ ಆಗುತ್ತೆ, ಯಾವ್ದು ರಿಸ್ಕ್ ಇರಲ್ಲ. ಹಂಗೆ ಅವಳಿಗೆ ಸಪ್ರೇಟ್ ಚಾಕು ತಂದ್ಬಿಟ್ಟಿದೀನಿ, ಬಿಕಾಸ್ ಅವ್ಳಿಗೆ ಆಸೆ ಅಮ್ಮ ನಾನ್ ಹಚ್ಕೊಡ್ತೀನಿ. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇಷ್ಟಪಟ್ಟು ಹೋಗ್ತಿದ್ವಿ, ನಮ್ಗ ಅವಾಗ ಕೊಟ್ಟಿಲ್ಲ ಅಂದಾಗ ಹೆಂಗ್ ಉರಿತಿತ್ತು ನಂಗೆ ಗೊತ್ತು. ಸಾರಿ, ನನ್ ಮಗಳು ಕೇಳುವಾಗ ಎಲ್ಲಿ ಕೈ ಕಟ್ ಮಾಡ್ಕೊಳತ್ತ ಭಯ ಎಲ್ಲ ಇರುತ್ತೆ. ಕುಕಿಂಗ್ ವಿತೌಟ್ ಫೈರ್ ಎಂಟರ್ಟೈನ್ ಮಾಡ್ತೀನಿ. ಸ್ವಲ್ಪ ಹೊಲೆ ಮುಂದೆ ಬಿಡಕ್ಕೆ ಒಲೆ ಹತ್ರ ಹೋಗಕ್ಕೆ ಕಳ್ಸಕ್ಕೆಲ್ಲ ಭಯ ಆಗತ್ತೆ ಆಬ್ವಿಯಸ್ಲಿ. ಹಂಗಾಗಿ ಸ್ವಲ್ಪ ಕುಕಿಂಗ್ ವಿತೌಟ್ ಫೈರ್ ಐಡಿಯಾ ಮಾಡ್ಕೊಂಬಾ ಅಂತ ಹೇಳ್ತೀನ. ಸೊ ಅದನ್ನ ಮಾಡ್ತಿರತ್ತೆ. ಮೊನ್ನೆ ನನ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ಲು ಗೊತ್ತಾ, ಕಾಂಗ್ರೆಸ್ ಕಡಲೆ ಬೀಜ ಮಸಾಲ, ಸೇವ್ ಮಸಾಲ ಮಾಡ್ಕೊಂಡ್ ಬಂದಿತ್ತು ಸರ್ಪ್ರೈಸ್ ಆಗಿ. ನನ್ಗೆ ಹುಷಾರಿಲ್ಲ ಅಂದಾಗ ಅದನ್ನ ಕೊಟ್ರೆ ಹಂಗಲ್ಲ, ಬಾಯಿ ಕೆಟ್ಟಿರೋ ಹುಷಾರಿರ್ಲಿಲ್ಲ ನನ್ಗೆ. ಸೊ ಅದಕ್ಕೆ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡ್ಬಿಟ್ಟು ಪಾಪ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ಲು. ಅಂಡ್ 1 ಮಿಲಿಯನ್ ಹೋಯ್ತದ್ದು. ಬಟ್ ಅದೇ ತುಂಬಾ ಖುಷಿ ಆಗತ್ತೆ ಆಯ್ತಾ. ಲೈಕ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದೇ ಓನ್ ಕಂಟೆಂಟ್ ಗಳನ್ನ ಮಾಡ್ತೀರಾ ಅಂಡ್ ಇಬ್ರು ತುಂಬಾ ಆಕ್ಟಿವ್ ಆಗಿರ್ತೀರಾ. ಇವಳು ಅಷ್ಟ್ ಚೆನ್ನಾಗಿ ಹಾಡು ಹೇಳ್ತಾಳೆ. ಅದ್ ಹೇಗೆ ಟ್ಯಾಲೆಂಟ್ ಅಂದ್ರೆ ಇವಳು ಸಿಂಗಿಂಗ್ ಕ್ಲಾಸ್ಗಂತೂ ನನಗ್ ಗೊತ್ತಿರೋ ಪ್ರಕಾರ ಹೋಗಲ್ಲ ಟೈಮ್ ಇಲ್ಲ ಹಂಗಾಗ್ಬಿಟ್ಟಿದೆ. ಸೀರಿಯಲ್ ಸ್ಕೂಲು. ಸೊ ಹೆಂಗಾಗತ್ತೆ ಅಂತಂದ್ರೆ ಇದನ್ನು ಫೀಲ್ ಮಾಡ್ಬೇಕು ನೀನು, ಇದು ಫೀಲ್ ಮಾಡ್ಬೇಕು. ಸೊ ಹಿಂಗ ಅಂದ್ರೆ ನನಗ್ ಚಿಕ್ಕ ವಯಸ್ಸಲ್ಲಿ ಈ ಎದೆ ತುಂಬೆ ಹಾಡುವೆನು, ಸರಿಗಮಪ್ಪ ಇದೆಲ್ಲ ನೋಡ್ದಾಗ ನನಗ್ ಆಸೆ ಇತ್ತು. ನಾನು ವಾಕ್ಮೆನ್ ತಗೊಂಡ್ಬಂದ್ಬಿಡೋದು, ಕ್ಯಾಸೆಟ್ ಇಟ್ಕೊಂಡು ಹಾಡ್ ರೆಕಾರ್ಡ್ ಮಾಡೋದು. ಕಳ್ಸಕ್ ಧೈರ್ಯ ಇಲ್ಲ, ನಾನ್ ಸಂಗೀತ ಕಲ್ತಿಲ್ಲ ಅಲ್ವಾ, ಅಲ್ಲಿ ಎಷ್ಟು ಚೆನ್ನಾಗಿ ಹಾಡೋರು ಇದ್ದಾರೆ ಅಂತ. ಆಗ ಚಂದ ಹಾಡ್ತಿದ್ದೆ, ಸ್ಕೂಲ್ ಕಾಂಪಿಟೇಷನ್ಗೆಲ್ಲ ಹೋಗೋದು, ಗೆದ್ಕೊಂಡ್ ಬರೋದು ಮಾಡ್ತಿದ್ದೆ. ಬಟ್ ರಾಜ್ಯದ ಎಲ್ಲಾ ಕಡೆಯಿಂದ ಅಷ್ಟು ಜನ ಬಂದಿರ್ತಾರೆ, ನನ್ ಸಂಗೀತ ಗೊತ್ತಿಲ್ಲ, ಗಂಧಗಾಳಿ ಗೊತ್ತಿಲ್ಲ, ಆದ್ರೂ ಹಾಡಕ್ ಧೈರ್ಯ ಇತ್ತು. ಅವ್ರೇನಾದ್ರು ಇದ್ರದ್ದು ಆಲಾಪ ಹೇಳು ಹಂಗೇನಾದ್ರು ಕೇಳ್ಬಿಟ್ರೆ ಬರಲ್ವಲ್ಲ ಅಂತೆಲ್ಲ, ಅದೇನೋ ಒಂದ್ ಹೆಸಿಟೇಷನ್ ಅಲ್ಲ, ಬಂದಿರ್ಲಿಲ್ಲ. ಅವಾಗಿಂದ್ಲು ನಮ್ಮ ಅಪ್ಪಂಗ ಆಸೆ ಇತ್ತು ನನ್ಗೆ ಒಂದ್ ವೇದಿಕೆ ಮೇಲೆಲ್ಲ ಹಾಡ್ಬೇಕು ನನ್ ಮಗ್ಳಂತ. ನನಗಾಗಿರ್ಲಿಲ್ಲ. ಇವಳು ಹುಟ್ಟಿದಾಗ ನಮ್ಮಪ್ಪ ಆಸೆ ಪಟ್ಟಿದ್ರು, ಅಂತ ಒಳ್ಳೆ ಹಾಡ್ಬೇಕು ಮಗು, ಮನೇಲಿ ಮಕ್ಳು ಹಾಡ್ತಾ ಇದ್ರೆ ಅದೊಂದ್ ಖುಷಿನೇ ಬೇರೆ ಅಂತ ಹೇಳಿ. ಸೊ ನಾನು ನಮ್ಮಪ್ಪ ಏನ್ ಮಾಡ್ತಿದ್ವಿ, ಊರಲ್ಲಿ ಸಂಜೆ ಆದ್ರೆ ಕರೆಂಟ್ ಬರೋಕೆ 6 ಗಂಟೆ, ಕರೆಕ್ಟ್ 5 ಗಂಟೆಗೆಲ್ಲ ನಮ್ದು ಆಟ ಪಟ್ಟ ಮುಗ್ದಿರೋದ. ಕರೆಂಟ್ ಬರೋ ತನಕ ನಂದು ನಮ್ಮಪ್ಪಂದು ಹಾಡ್ ಕಚೇರಿ. ಅವ್ರ ದರಾ ಬೇಂದ್ರೆ ಅವ್ರದ್ದು, ರತ್ನನ್ ಪದಗಳು, ಹಂಗೆ ತುಂಬಾ ಹಾಡೋರು. ನೀವು ಹಾಡ್ ಕಚೇರಿ ಅಂತ ಹೇಳಿದ ಕೂಡಲೇ ನನಗೂ ಇವಾಗ ತರಕಾರಿ ಕಟ್ ಮಾಡ್ತಾ ಇದೀನಿ. ಇದೆಲ್ಲ ಹಿಂದಿನ ಕಾಲದಲ್ಲಿ ನಾವು ಮಾಡ್ತಾ ಇದ್ವಿ. ಬಿಕಾಸ್ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ತರಕಾರಿ ಕಟ್ ಮಾಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ಏನೋ ಒಂದು ಹಾಕಿಟ್ಬಿಟ್ಟು ಎಂಟರ್ಟೈನ್ ತಗೋತೀವಿ. ನನಗೆ ಇವಾಗ ಅನಿಸ್ತಾ ಇರೋದು, ನಮ್ಮಲ್ಲಿ ಯಾಕೆ ಒಂದು ಹಾಡಿನ ಕಚೇರಿ ಆಗ್ಬಾರ್ದು ಇವಾಗ ಅಂತ ಹೇಳಿ ಅಮ್ಮ ಮಗಳದ್ದು. ಎಸ್ 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 ಟಂಗ್ ಟ್ವಿಸ್ಟರ್ ಸಾಂಗ್ ಸೂಪರ್ ಹಾಡ್ ಅಂದ್ರೆ ಟ್ವಿಸ್ಟರ್ ಸಾಂಗ್. ಅಕ್ಕಪಕ್ಕ ಸಿಕ್ಕಿನ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕ ರಾಗಿನ ಕುಕ್ಕಿ ಕಿಳಿದ ಟಕಾರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತುತ್ತಲೆ ಕಗತಲೆ ಮೂಡುತ್ತಲೆ ಕೊಕ್ಕರದ ಕುಗುಟ ಗುಂಪಲಿ ಬಂದ ಗೋವಿಂದ ಧರ್ಮನೇಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ಧರಿಸಿದ ಅಕ್ಕಪಕ್ಕ ಸಿಕ್ಕಿನ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕ ರಾಗಿನ ಕುಕ್ಕಿ ಕಿಳಿದ ಟಕರ ಕಟಕಟ ಬುಧವಾರ ಗಡಿಯಾರ ಬಡಿದಾಗ 12 ಮರುಳಾದ ಕಪಿರಾಯ ಬಡಿದಾಗ 12 ಜೋಪಾನ ಬರಿಮಾಯ ಈ ಹೊನ್ನು 12 ತಲೆನೋವು 100 ಬೇಕೇನು 2 ಏರುವೆ ಕೈ ಮಹಡಿಯನು ಶಿವ ಪೂಜೆಗೆ ಕರೆಯುವೆ ಕರಡಿಯನು ಕಡಲೋಡಲ ಮಡಿಲ ಗುಡಲ ಬದರ್ಸಲ ಕಿಡಿಯನು ಮನಸ್ಸಿನೊಳಗೆ ಬಿಟ್ಟರೆ ನೀನು ಹಾಗೋ ಯುದ್ಧಕ್ಕೆ ಸಿದ್ಧ ಇಲ್ಲಿಯವರೆಗೂ ಹೇಗಿದ್ದ ಮದುವೆ ಸಂಘವು ಬೇಕಿತ್ತ ಯಾಮಾರಿ ಹಳ್ಳಕ್ಕೆ ಜಿಗಿದ ಮದುಮಗ ಅಳುಮಗ ನುಡಿಸಿದ ಅಕ್ಕಪಕ್ಕ ಸಿಕ್ಕಿನ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕ ರಾಗಿನ ಕೂಕಿ ಕಿಡಿದ ಟಕರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲೆ ಸುತ್ತು ತಲೆ ಕಗ ತಲೆ ಮೂಡುತ್ತಲೆ ನೋಡಿ ಎಂತ ಮಗು, ಏನ್ ಟ್ಯಾಲೆಂಟ್. ಅದ್ ಮಗ ಅದೇನೋ ಮಧ್ಯದಲ್ಲಿ ಹೇಳಿದಲ್ಲ ಮಗ, ಅದೇನು ಬಡಿಲ ಸಿಡಿಲ ಕಿಡಿಯನು. ಓಕೆ ಕಡಲ ಹೊಡಿಲ ಬಡಿಲ ಗುಡಿಲ ಬಡಿಸ
ಬಡಿದ ಸಿಡಿಲ ಕಿಡಿಯನು ಫಾಸ್ಟ್ ಆಗಿ ಹೇಳಿದ್ರೆ ನಾನು ಸರಿ ಟ್ರೈ ಮಾಡ್ತೀನಿ. ವೇಟ್, ನಾನು ಸರಿ ಲೆಟ್ ಮಿ ಟ್ರೈ. ನಂಗೆ ಇನ್ನೊಂದ್ಸರಿ ಲಾಸ್ಟ್ ಆಗಿ ಹೇಳು. ಲಾಸ್ಟ್. ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು. ಕಡಲ ಒಡಲ ಮಡಿಲ ಸಿಡಿಲ ಬಡಿಲ ಗುಡಿಲ. ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು. ಎಲ್ರು ಕೇಳ್ತಿರ್ತಾರೆ ನಿಜವಾಗ್ಲೂ. ಹೆಂಗ್ ಕಲಿಸ್ತೀರಾ ಅಂತ. ನಾನು ಮಕ್ಳಿಗೆ ಹೆಂಗೆ ಅಂದ್ರೆ ಅವ್ರ ತಪ್ಪು ಅಂತ ಹೇಳಕ್ ಆಗಲ್ಲ. ಎಲ್ಲಾ ಕೇಳ್ತಾರೆ ಅಂದ್ರೆ ಎಲ್ಲಾ ಮಕ್ಳು ಅಷ್ಟು ಗುಡ್ ಗರ್ಲ್ ಅಲ್ಲ ಅಂತ. ಗುಡ್ ಗರ್ಲ್ ಯಾವ ಮಕ್ಳು ಆಗಿರೋದಿಲ್ಲ, ಗುಡ್ ಬೇಬಿ ಅಂತ ಇರಲ್ಲ. ನಾವು ನಮ್ಮ ಮಕ್ಳು ಹೆಂಗ್ ತಲೆ ಓಡುತ್ತೆ ಅಂತ ನೋಡ್ಬಿಟ್ಟು ನಾವು ಜಾಣರಾಗ್ಬೇಕು. ಇವಳ್ದು ಹೆಂಗೆ ಅಂದ್ರೆ ನಾನ್ ಹಾಡೆ ಇದನ್ ಕಲ್ತ್ಕೊಳ್ಳೆ ಅಂತಂದ್ರೆ ಅದ್ರ ಬಗ್ಗೆ ಒಂದ್ ತಾತ್ಸಾರ ಬಂದ್ಬಿಡುತ್ತೆ. ಆಯ್ತಾ, ಅದೇನು ಮಾಡಕ್ಕಾಗಲ್ಲ, ಅದೆಲ್ಲ ಮಕ್ಳದ್ದು. ಅಲ್ಲ, ಖುಷಿನ್ ಮಾಡ್ತಾಳೆ ಅವಳಿಗೆ ಇಷ್ಟ ಆದ್ರೆ. ನಾನೇನ್ ಮಾಡ್ತೀನಿ, ಮನೇಲಿ ಅದ್ನ ಪ್ಲೇ ಮಾಡಿ ಬಿಟ್ಬಿಡ್ತೀನಿ. ಅವಳಿಗೆ ಅಂತ ಹಾಕಲ್ಲ. ನಾನ್ ಹಾಡ್ ಕೇಳ್ಕೊಂಡ್ ಓಡಾಡ್ತಿರ್ತೀನಿ, ನಾನ್ ಹಾಡ್ ಕೇಳ್ಕೊಂಡ್ ಏನೋ ಕೆಲಸ ಮಾಡ್ತಿರ್ತೀನಿ. ಅದ್ ಹೆಂಗಾಗತ್ತೆ ಅಂದ್ರೆ 2 ಸರ್ತಿ 3 ಸರ್ತಿ ಸಾಂಗ್ ಪ್ಲೇ ಆಗೋ ಅಷ್ಟೊತ್ತಿಗೆ ಜನ ಅಂತ ಓಡಾಡ್ತಿರ್ತಾರೆ. ಆಯ್ತಾ, ಅವಾಗ ಇನ್ನೊಂದ್ ಸತಿ ಹಾಕಿದ್ರೆ ಅಲ್ಲೊಂದ್ ಲೈನ್ ಇಲ್ಲೊಂದ್ ಲೈನ್ ಕಲ್ತ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಅವಾಗ ಲಿರಿಕ್ಸ್ ಕೊಡ್ತೀನಿ. ಅವಾಗ ಏನಾಗತ್ತೆ, ಅವಳಿಗೆ ನಾನ್ ಹೇಳಿದ್ದು, ಅಮ್ಮ ಹೇಳಿದ್ದು ಕಲಿತಿದೀನಿ ಅಂತ ಆಗಲ್ಲ, ನನಗಿಷ್ಟ ಆಗಿರೋದು ಕಲಿಯೋ ತರ ಮಾಡುತ್ತೆ. ದಿಸ್ ಇಸ್ ನಾನು ಹೇಳೋದು ಮಕ್ಕಳಿಗೆ. ಪಕ್ಕದ ಮನೆ ಓಡ್ತಾ ಇದ್ದಾಳೆ, 100 ಮೀಟರ್ ಓಟದಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದಾಳೆ, ನೀನು ಓಡು. ಆ ಮಗು ಓಡಕ್ ಇಷ್ಟ ಇರಲ್ಲ, ಈಜಕ್ ಇಷ್ಟ ಇರುತ್ತೆ. ಫಸ್ಟ್ ಅದನ್ನ ನೀವು ಥಿಂಕ್ ಮಾಡಿ. ಸೊ ನೀವು ಅದನ್ನ ತಲೆ ಹೇರ್ಬೇಡಿ. ಅವಳಿಗೆ ಏನ್ ಇಷ್ಟನೋ ಆ ಸಿಚುವೇಶನ್ ಹಂಗೆ ಕ್ರಿಯೇಟ್ ಮಾಡಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ಸೂಪರ್ ಸೂಪರ್. ಅದು ಕಂಪೇರ್ ಮಾಡೋದು ಅದ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನು ಎಲ್ರು ಪಾಪ ಕಂಪೇರ್ ಮಾಡ್ಕೋತಾರೆ. ನಾನ್ ಹೇಳೋದು, ಈಗ ನನಗೆ ಅಮ್ಮ ಜೊತೆಲಿದ್ದಾರೆ, ನಮ್ಮ ಅತ್ತೆನೂ ಸಪೋರ್ಟಿಗಿದ್ದಾರೆ, ನನ್ನ ಹಸ್ಬೆಂಡ್ ಫ್ರೀಡಮ್ ಕೊಟ್ಟಿದ್ದಾರೆ, ನಮಗೆ ಅರ್ನಿಂಗ್ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಮನೆ ನಡಿಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಸೊ ನನಗ್ ಟೈಮ್ ಇದೆ. ಕೆಲವೊಂದ್ರು ಪಾಪ ಅಮ್ಮಂದ್ರಿಗೆ ದುಡಿಲೇಬೇಕಾಗಿರುತ್ತೆ. ಅವ್ರಿಗೆ ಆ ಮಕ್ಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಆಗೋದಿಲ್ಲ ಅಂತೆಲ್ಲ ಎಷ್ಟು ಜನ ನನಗೆ ಕಳಿಸ್ತಾರೆ. ಮೇಡಮ್ ನೀವು ಎಷ್ಟು ಚೆನ್ನಾಗಿ ಬೆಳೆಸ್ತೀನಿ, ನನ್ನ ಮಗುಗೆ ಹಿಂಗೆ ಟೈಮ್ ಕೊಡೋಕ್ಕಾಗಲ್ಲ, ನಮ್ಮ ಮಗುಗೆ ಹಿಂಗೆ ಬೆಳ್ಸೋಕ್ಕಾಗಲ್ಲ, ಬೇಜಾರಾಗುತ್ತೆ ಅಂತ. ಅವ್ರಿಗೆಲ್ಲ ಹೇಳೋದು ಒಂದೇ, ನನ್ನ ನೋಡ್ಬಿಟ್ಟು ಎಷ್ಟೋ ಜನ ನನ್ನ ಗಂಡ ಬೈತಾರೆ, ನೋಡು ಅವ್ರು ಎಷ್ಟು ಚೆನ್ನಾಗಿ ಮಗು ಸಾಕ್ತಿದ್ದಾರೆ, ನೀನು ಇದೆಯಾ ಅಂತ ಹೇಳಿ. ಹಾಗೆಲ್ಲ ನನಗೆ ದಿನಕ್ಕೆ 100 ಮೆಸೇಜ್ ಬರ್ತಿರುತ್ತೆ. ಹಂಗೆ ತುಂಬಾ ಜನ ಮೆಸೇಜ್ ಹಾಕಿ ಕೇಳ್ತಿರ್ತಾರೆ. ನಾನು ಹೇಳೋದು, ಒಬ್ಬೊಬ್ರು ಪರಿಸ್ಥಿತಿ ಒಂದೊಂದು. ಇನ್ಫ್ಯಾಕ್ಟ್ ಕೆಲವೊಬ್ರಿಗೆ ವಿಡಿಯೋ ಮಾಡ್ಕೊಡಕ್ಕೆ ಹಸ್ಬೆಂಡ್ ಎಲ್ಲ ಸಪೋರ್ಟಿವ್ ಇರ್ತಾರೆ, ಅವ್ರು ಇಂಟ್ರೆಸ್ಟ್ ಕೊಡಲ್ಲ. ನನಗೊಬ್ರು ವಿಡಿಯೋ ಮಾಡ್ಕೊಡೋರ್ ಗತಿ ಇರಲ್ಲ. ಇವಳು ಡೋಂಟ್ ಬಿಲೀವ್, ಇವಳನ್ನ ರೆಡಿ ಮಾಡೋದು, ಓಡೋ ಕ್ಯಾಮ್ರಾ ಇಡೋದು, ಆಂಗಲ್ ನೋಡೋದು, ಪಕ್ಕದಲ್ಲಿ ಜಾಗ ಇದೆಯಾ, ನನ್ ನಿಂತ್ಕೊಳಕ್ ಆಗತ್ತೆ ಅನ್ಬಿಟ್ಟು, ಚಿನಿ ಇಲ್ಲೇ ಈ ಲುಕ್ ನೋಡ್ಬೇಕು, ಇಲ್ಲೇ ನೋಡ್ಕೊಂಡ್ ಮಾತಾಡ್ಬೇಕು ನೀನು ಅಂತ ಹೇಳಿ ಆನ್ ಮಾಡ್ಬಿಟ್ಟು ಹೊಡ್ಬಂದ್ ನಿಂತ್ಕೊಂಡ್ ಮಾತಾಡೋದು. ಮತ್ ಇವಳು ಕೆಮ್ಮದ್ಲಾ, ಮತ್ ಹೋಗ್ಬೇಕು, ಬಾ ಕುತ್ಕೋ, ರೆಡಿ ಮಾಡು, ಹೇರ್ ಸ್ಟೈಲ್ ಕೂದ್, ಅದ್ ಸರ್ಕಸ್ಸೇ ಬೇರೆ. ಅದಕ್ಕೆ ಬೇರೆದೇ ಲೆವೆಲ್ ಪೇಷನ್ಸ್ ಬೇಕು. ಮತ್ತೆ ಮಕ್ಕಳು ರೀಡ್ ಮಾಡ್ಬೇಕು. ಇವಾಗ ಅದೇ ನೀವ್ ಹೇಳಿದ್ ಹಿಂಗ್ ಇಡ್ತೀನಿ, ಹಿಂಗ್ ಬಂದ್ ಕುತ್ಕೊಳ್ತೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದು ಎಷ್ಟು ಅದೇ ಯಾಕಂದ್ರೆ ಕೆಲವೊಬ್ರು ಮನೇಲಿ ಫ್ಯಾಮಿಲಿ ತುಂಬಾನೇ ಸಪೋರ್ಟ್ ಮಾಡುತ್ತೆ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಕೆಲವೊಬ್ರು ಮನೇಲಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅವರಿಗೆ ಆತರ ಪರಿಕರಗಳು ಸಿಗಲ್ಲ ಈಸಿಯಾಗಿ. ಆಮೇಲೆ ಫಿನಾನ್ಷಿಯಲಿ ಅವರಿಗೆ ಲೋ ಇರ್ತಾರೆ, ಸಪೋರ್ಟ್ ಇರಲ್ಲ ಅವರಿಗೆ. ತುಂಬಾ ಲೋ ಇರೋರು ಇದ್ದಾರೆ ಅವರಿಗೆ. ಯಾಕಂದ್ರೆ ಇವಾಗಿನ ಇದ್ರಲ್ಲಿ ದುಡ್ಡೇ ದೊಡ್ಡಪ್ಪ ಆಕ್ಚುಲಿ. ಆತರ ಆರ್ಥಿಕವಾಗಿ ಕಮ್ಮಿ ಇದ್ದವ್ರು ತುಂಬಾ ಜನ ಕಷ್ಟಪಡ್ತಾ ಇರ್ತಾರೆ. ನಮ್ಗೆ ಹಂಗ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಅಂತ. ಆಮೇಲೆ ಯಾರು ಈಗ ನನ್ನ ಹತ್ರ ತುಂಬಾ ಚಿಕ್ಕ ಮೊಬೈಲ್ ಇದ್ದಿದ್ದು, ಇವಳ್ದು ವಿಡಿಯೋಗಳೆಲ್ಲ ವೈರಲ್ ಆದಾಗ ಫೇಸ್ಬುಕ್ ಅಲ್ಲಿ ಹಾಕ್ತಿದ್ದೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಂದಿರ್ಲಿಲ್ಲ ಅವಾಗ. ಸೊ ಅಂದ್ರೆ ನನ್ ಸುಮ್ನೆ ಏನೋ ಇತ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ಲಿಲ್ಲ ನಾವು. ಬಟ್ ನನ್ನಮ್ಮ ಸೂಪರ್ ಅವ್ರಿಗೇನು ಹಂಗ್ ಬರ್ಲಿಲ್ಲ. ನಂದು ಇವಳ್ದು ನಮ್ ಖುಷಿಗ್ ಮಾಡ್ಕೋತಿದ್ವಿ. ಅದನ್ನ ತುಂಬಾ ಜನ ಚಾನಲಿಗೆ ರೆಫರ್ ಮಾಡಿ ಅವ್ರಿಂದ ಕಾಲ್ ಬಂದು ಅಳ್ದು ತೂಗಿ, ಇವ್ರು ವರ್ಕ್ ಆಗ್ತಾರ, ಈ ಮಗು ವರ್ಕ್ ಆಗತ್ತಾ, ಜನ ಇಷ್ಟಪಡ್ತಾರ, ಪ್ರತಿಭೆ ಇದೆಯೆಲ್ಲ ನೋಡಿ ನಮ್ಗೊಂದು ಸ್ಟೇಜ್ ಸಿಕ್ತು. ಅಲ್ಲಿಂದ ಅದು ಒಂದೊಂದೇ ಆಪರ್ಚುನಿಟಿ, ಸಿಕ್ಕಿದ ಅವಕಾಶಗಳನ್ನ ಎಫರ್ಟ್ ಹಾಕಿ ಬಳಸ್ಕೊತಾ ಇದ್ದಿದ್ದು. ಹಂಗ್ ಬೆಳ್ಕೊಂಡು ಹೋಗೋದು. ಎಷ್ಟೋ ಜನ ಚಾನ್ಸ್ ಕೊಡ್ಸಿ, ಕಾಂಟ್ಯಾಕ್ಟ್ ಕೆಲವೊಂದು ಅದೃಷ್ಟ ಇದ್ರೆ ಹಂಗೆ ಸಿಗುತ್ತೆ. ರೆಡ್ ಕಾರ್ಪೆಟ್ ಹಾಸಿ ಬೇಡ ಅಂದ್ರು ಇಲ್ಲ ಬಾ 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 ಅಂತ ಅವಕಾಶ ಸಿಗುತ್ತೆ. ಕೆಲವೊಬ್ರಿಗೆ ಹಂಗಿರಲ್ಲ. ನಂಗೆ ಒಂದ್ ಖುಷಿ ಏನಂದ್ರೆ, ಇಲ್ಲಿವರೆಗೂ ಅವಳಿಗೋಸ್ಕರ ನಾನು ಯಾವ ಅವಕಾಶನೂ ಯಾರಿಗೂ ಕೇಳಿಲ್ಲ. ನಾನು ಆಕ್ಚುಲಿ ಸರಿಗಮಪ್ಪ ಒಂದು ಕೇಳಿದ್ದೆ,
ಅದೇ ಸಿಕ್ಕಿಲ್ಲ. ಮಿಕ್ಕಿದ್ ಯಾವ್ದು ನಾನ್ ಕೇಳಿರೋದಲ್ಲ, ಅವಳಿಗೆ ಅದಾಗೆ ಸಿಕ್ತಿದೆ. ಅದನ್ನ ಚೆನ್ನಾಗಿ ಬಳಸ್ಕೊಂಡು ಒಳ್ಳೆ ಹೆಸರು ಮಾಡ್ತಿದ್ದಾಳೆ. ಸೊ ಅದು ಅವಳನ್ನ ಸಿಂಗರ್ ಮಾಡ್ಬೇಕು ಅನ್ನೋ ಆಸೆ. ಮೇ ಬಿ ಇನ್ನೂ ಚೆನ್ನಾಗಿ ಕಲ್ತ ಮೇಲೆ ಇನ್ನೇನಕ್ಕೋ ಕಾಯ್ತಿರ್ಬೋದು ಅವಕಾಶ. ಬಟ್ ಅದು ಒಂಥರ ತುಂಬಾ ಸ್ಪೆಷಲ್ ಫೀಲ್ ಅದು. ಅದಕ್ಕೆ ನಾನು ಹೇಳೋದು, ನಮ್ಮನ್ನ ನೋಡಿದಾಗ ಅವ್ರಿಗೇನು ಚಾನಲ್ ಅಲ್ಲಿ ಇದ್ದಾರೆ 2 ಚಾನಲ್, ಎಲ್ರಿಗೂ ಅಷ್ಟೇ. ನಾನ್ ಆಸೆ ಪಟ್ಟಿದ್ ಸಿಂಗಿಂಗ್ ಶೋ ಸಿಕ್ಕೇ ಇಲ್ಲ, ಅಂದ್ಕೊಂಡಿದ್ದು ಎಲ್ರಿಗೂ ಸಿಗೋದಿಲ್ಲ. ಕೆಲವೊಂದ್ಸತಿ ಸಿಕ್ಕಿದ್ದನ್ನ ನಾವು ಬಳಸ್ಕೊಂಡು ಹೋಗ್ತಾ ಇದ್ದಾಗ ಯಾವತ್ತೂ ವೆರಿ ಟ್ರೂ ಅದ್ ಬರುತ್ತೆ ಅಂತ ಹೇಳಿ. ಎಸ್ ಎಸ್. ಇವಾಗ ತರಕಾರಿ ಎಲ್ಲ ಹೆಚ್ಚಿ ಆಗಿದೆ, ನೆಕ್ಸ್ಟ್ ಪ್ರೊಸೀಜರ್ ಏನು? ನೆಕ್ಸ್ಟ್ ಪ್ರೊಸೀಜರ್ ಕೇಳಿ ಅವಳನ್ನ ಹೇಳಿ. ಮಿನಿ ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ದ. ನೀ ಅಡಿಗೆ ಮಾಡಲ್ವಾ? ಮಾಡ್ತೀನಿ, ಹೇಳ್ಕೊಟ್ರೆ ಮಾಡ್ತೀಯಾ? ನಿಂಗೆ ಏನ್ ಅಡಿಗೆ ಮಾಡೋದಕ್ಕೆ ಇಷ್ಟ? ನಿಮ್ಗೆ ಏನ್ ಕುಕ್ ಮಾಡೋದಕ್ಕೆ ಇಷ್ಟ? ನನಗೆ ಜಂಕ್ ಫುಡ್ ಮಾಡಕ್ಕೆ ಇಷ್ಟ, ಹೆಲ್ದಿ ಫುಡ್ ಮಾಡಕ್ಕೆ ಇಷ್ಟ. ಜಂಕ್ ಫುಡ್ ಮಾಡೋದಕ್ಕೆ ಇಷ್ಟ, ಹೆಲ್ದಿ ಫುಡ್ ಮಾಡೋದಕ್ಕೆ ಇಷ್ಟ. ಜಂಕ್ ಎರಡು ಫುಡ್ ಇಷ್ಟ ಅಂತ. ಹಂಗ ಎರಡು ಇಷ್ಟ ಅಂತ. ಮಗಳ ಒಂದು ಗಾನ ಸುದೆಯನ್ನ ನಾವು ಕೇಳಿದ್ವಿ. ತಾಯಿ ಮಗಳ ಕಾಂಬಿನೇಷನ್ ಅಲ್ಲಿ ಯಾಕೆ ನಾವು ಒಂದು ಸಂಗೀತ ಕಚೇರಿ ಮಾಡಬಾರದು? ಯಾಕಂದ್ರೆ ತರಕಾರಿ ತುಂಬಾ ಇದ್ದಾಗ ನಿಮ್ಗೆ ಕಟ್ ಮಾಡೋದಕ್ಕೆ ಟೈಮ್ ಬೇಕು. ಟೈಮ್ ಬೇಕಾಗಿದ್ದಾಗ ನಿಮ್ಗೆ ಸ್ವಲ್ಪ ಬೋರ್ ಆಗತ್ತೆ. ಬೋರ್ ಆಗಿದ್ದಾಗ ದಯವಿಟ್ಟು ಈ ತರ ಹಾಡುಗಳನ್ನ ಹಾಡಿ. ನಿಮ್ಗೆ ಹಾಡಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಕೇಳಿ. ತನುಜಾ ಹಾಗೂ ಮಹಿತಾ ಅವರು ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ, ಅದನ್ನ ಹಾಕ್ಬಿಟ್ಟು ಕೇಳಿ. ಎಸ್ ಮಗ, ಎಸ್. ಇದು ಒಂದ್ ಮೊದ್ಲೇ ಹೇಳ್ಬಿಡ್ತೀನಿ, ನಾನು ಅವಳಷ್ಟು ಒಳ್ಳೆ ಸಿಂಗರ್ ಅಲ್ಲ. ಓ ಮೈ ಗಾಡ್, ಎಲ್ಲ ಯಾಕಂದ್ರೆ ಅಲ್ಲಲ್ಲ, ಯು ಡೋಂಟ್ ಬಿಲೀವ್. ಫಸ್ಟ್ ನನ್ನ ಸೂಪರ್ ಸ್ಟಾರ್ಗೆ ಇಂಟ್ರೊಡಕ್ಷನ್ ಎಪಿಸೋಡ್ಗೆ ಇವಳ ಕೈಲಿ ಹಾಡ್ಸ್ಬೇಕು ಅಂತ ಹೇಳಿ ಆಯ್ತು. ಇವಳು ಹಾಡ್ತಿದ್ಲು ಅಂತ ಹೇಳಿ ಜೋಗಿ ಸುನೀತಾ ಮ್ಯಾಮ್ ಕರ್ದ್ಬಿಟ್ಟು, ಮ್ಯಾಮ್ ಒಂಚೂರು ಗೈಡ್ ಮಾಡಿ ಅಂತ. ಇವಳು ಬಾನದಾರಿಯಲ್ಲಿ ಹಾಡಿದ್ಲು, ನಾನು ಹಾಡ್ದೆ. ಅವ್ರ ಏನ್ ಅನ್ಬೇಕು, ಏನ್ ಹೇಳ್ಬೋದು, ಇವಳನ್ನೇನೋ ಕರೆಕ್ಟ್ ಮಾಡಿ ಹೇಳ್ಕೊ. ಅವಳ ರೇಂಜ್ ಅಲ್ಲಿದೆ, ನೀವು ನಿಮ್ ರೇಂಜಿಗೆ ಕರ್ಕೊಂಡ್ ಬರ್ಬೇಡಿ, ನೀವ್ ಸುಮ್ನೆ ಇರಿ, ಅವ್ಳು ಹಾಡ್ಲಿ. ಅಂದ್ರೆ ಅವಳ ರೇಂಜೇ ಬೇರೆ ಅಂತ ಅಂದ್ರು. ನನಗೆ ತಾಯಿಯಾಗಿ ಅದು ನನಗೆ ಹೆಮ್ಮೆ, ಖುಷಿ. ಇನ್ನೊಂದ್ ಕಡೆ ನನ್ನ ಮರ್ಯಾದೆ ತೆಗಿಯಕ್ ನನ್ನ ಮಗಳೇ ಬಂದಲ್ಲ. ಲಿಟ್ರಲಿ ಅವ್ರು ಹೇಳ್ದ ಅದ್ ಹೆಂಗೆ ಅಂದ್ರೆ ಆ ಕ್ಷಣದಿಂದ ಅದ್ ಹಂಗೆ ಕೂತಿದೆ. ಅದಕ್ಕೆ ಈಗ ನಾನೇ ಫಸ್ಟ್ ಹೇಳ್ಕೊಂಡ್ಬಿಡ್ತೀನಿ, ತುಂಬಾ ಒಳ್ಳೆ ಹಾಡುಗಾರ್ತಿ ಅಲ್ಲ, ಸೊ ಸಹಿಸ್ಕೊಳ್ಳಿ. ಎಸ್, ಓಕೆ ಫೈನ್. ಇವಾಗ ನಿಮ್ಮಿಬ್ಬರ ಒಂದು ಜಗಳ ಬಂದಿ 3, 2, 1 ಗೋ. ಹೆಣ್ಣು ಹಡೆಯಲು ಬ್ಯಾಡ, ಎರವರಿಗೆ ಕೊಡ ಬ್ಯಾಡ, ಹೆಣ್ಣು ಹೋಗುವಾಗ ಅಳಬ್ಯಾಡ, ಹೆಣ್ಣು ಹೋಗುವಾಗ ಅಳಬ್ಯಾಡ, ಹಡೆದವ್ವ ಸಿಟ್ಟಾಗಿ ಶಿವನ ಬೈಬ್ಯಾಡ, ಸಿಟ್ಟಾಗಿ ಶಿವನ ಬೈಬ್ಯಾಡ. ಬೇಸಿಗೆ ದಿವಸಕ್ಕೆ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಹಡೆದವ್ವ ನೀ ತಂಪು ನನ್ನ ಮನದಾಗ, ನೀ ತಂಪು ನನ್ನ ಮನದಾಗ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ, ಪುಣ್ಯವಂತರಿಗೆ ನೆರಳಾಗಿ, ಪುಣ್ಯವಂತರಿಗೆ ನೆರಳಾಗಿ. ಕಾಸಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು, ತಾಸ್ ಹೊತ್ತಿನ ಹಾದಿ ತವರೂರು, ತಾಸ್ ಹೊತ್ತಿನ ಹಾದಿ ತವರೂರ, ಹಡೆದವ್ವ ಕಾದು ಕುಂತವಳೆ ಹಡೆದವ್ವ, ಜಗಕ್ಕೆಲ್ಲವಳೆ ಪರದೈವ, ಜಗಕ್ಕೆಲ್ಲವಳೆ ಪರದೈವ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಮಹಿಳಾ
ಮಹಿಳಾ ತಿಂಗಳಾಚರಣೆ. ಈ ಹಾಡಲ್ಲಿ ತುಂಬಾ ಜನ ಹೆಣ್ಣು ಹಾಡಿಯಲು ಬೇಡ ಅಂತ ಹಾ, ನೆಗೆಟಿವ್ ಹೆಣ್ಣು ಹಾಳೆಯಲು ಬೇಡ, ಹೆಣವನಿಗೆ ಕೊಡಬೇಡ. ಹೆಣ್ಣ ನೀನು ಹೆಣ್ಣು ಮನೇಲಿ ಒಂದ್ ಹೆಣ್ಮಗು ಅಂತ ಹುಟ್ಟಿದ್ರೆ ಯಾರ್ಯಾರಿಗೂ ಕೊಡ್ಬೇಡ, ಓಕೆ, ಒಳ್ಳೆಯವ್ರನ್ನ ನೋಡಿ ಕೊಡು. ಮನೇಲಿ ಹೆಣ್ಣ ಇನ್ನೊಂದ್ ಮನೆ ಕಳ್ಸುವಾಗ ನಮ್ಮನೇಲಿ ಹೆಂಗ್ ಸಾಕಿರ್ತೀವಿ, ಯಾವ್ದೋ ಮನೆ ಹಿಂದೆ ಮುಂದೆ ನೋಡ್ದೆ ಎಂತವ್ರಿಗೂ ಕೊಟ್ಬಿಟ್ರೆ ಹೆಂಗಾಗತ್ತೆ? ಎಸ್, ಐ ನೋ, ಐ ಕ್ಯಾನ್ ಫೀಲ್ ಅಬೌಟ್ ಅದಕ್ಕೆ. ದಟ್. ಇವಾಗ ಪೇರೆಂಟ್ಸೇ ಇವಾಗ ನಾನ್ ತುಂಬಾ ಹತ್ರದಿಂದ ನಾನ್ ನೋಡಿರೋಂತ ಎಕ್ಸ್ಪೀರಿಯನ್ಸ್ ಇದು. ಯಾಕಂದ್ರೆ ಇವಾಗ ತುಂಬಾ ಜನ ಹೇಳ್ತಾರೆ, ಇವಾಗ ಅಪ್ಪ ಅಮ್ಮನಿಗೆ, ಇವಾಗ ನೀವ್ ಮಾತ್ರ ಏನ್ ಲವ್ ಮಾಡಿ ಮದ್ವೆ ಆಗಿದ್ದೀರಾ, ನಾವ್ ಲವ್ ಮಾಡಿದ್ರೆ ಹಿಂಗ್ ಅಂತೀರಾ, ನಮಗ್ ಬಿಡಲ್ಲ. ಕೆಲವೊಬ್ರು ಮನೇಲಿ ಲವ್ ಮ್ಯಾರೇಜ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಬಿಗ್ ಅಫೆನ್ಸ್ ಅನ್ನೋ ತರ ಎಲ್ಲ ಆಗೋಗಿದೆ. ಅವ್ರು ಏನಕ್ಕೆ ಆತರ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಅಷ್ಟು ನೀವ್ ಮಾತ್ರ ಮದ್ವೆ ಆಗಿದ್ದೀರಾ ಅಂದ್ರೆ ಒಂದು ಆ ಲವ್ ಮಾಡಿ ಮದ್ವೆ ಆಗಿದ್ರಿಂದ ಅವ್ರು ಏನ್ ಅನುಭವಿಸಿದಾರೆ ಅನ್ನೋದು ಪೇನ್ ಅವ್ರಿಗೆ ಅವ್ರಿಗೆ ಗೊತ್ತಿರತ್ತೆ. ನನ್ನ ನೋವು ನಿಮಗ್ ಆಗಬಾರ್ದು ಅಂತ ಹೇಳಿ. ಮತ್ತೆ ಯಾವತ್ತು ದೊಡ್ಡವ್ರಿಗೆ ಮಕ್ಳು ಪುಟ್ಟವ್ರೆ, ಅವರು ಡಿಸಿಷನ್ ಮೇಕಿಂಗು ಪಾಪ ಇನ್ನೂ ಬರಲ್ಲ, ಚಿಕ್ಕ ಮಕ್ಳು ದುಡುಕ್ಬಿಟ್ರೆ ಲೈಫ್ ಹಾಳು ಅನ್ನೋ ಕನ್ಸರ್ನ್, ಔಟ್ ಆಫ್ ಕನ್ಸರ್ನ್ ಅಲ್ಲಿ ಬೇಡ ಅಂತಾರೆ. ನೀನ್ ಹೆಂಗೆ ಪ್ರಬುದ್ಧವಾಗಿದೀಯಾ, ನೀನ್ ಹೆಂಗೆ ದೊಡ್ಡವ್ರನ್ನ ಕನ್ವಿನ್ಸ್ ಮಾಡ್ತೀಯಾ, ನನ್ ಡಿಸಿಷನ್ ರೈಟ್, ಯಾಕೆ ರೈಟ್, ಏನ್ ನೋಡಿ ನಾನ್ ಡಿಸೈಡ್ ಮಾಡ್ದೆ, ಯಾವ ಕಾರಣಕ್ಕೆ ಇಷ್ಟಪಟ್ಟೆ ಅನ್ನೋ ಕ್ಲಾರಿಟಿ ನಿನಗಿದ್ದಾಗ ಅವ್ರಿಗೆ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ. ಪ್ರೀತಿಸೋ ದೊಡ್ಡದಲ್ಲ, ಪ್ರೀತಿಸಿ ಮನೆಯವ್ರಿಗೆ ಹೌದು ನನ್ನ ಮಗಳು ಡಿಸೈಡ್ ಮಾಡಿದಾಳೆ, ನನ್ನ ಮಗ ಡಿಸಿಷನ್ ತಗೊಂಡಿದ್ದಾನೆ ಅಂದ್ರೆ ಅದ್ ರೈಟ್ ಆಗಿರುತ್ತೆ ಅನ್ನೋ ಭಾವನೆನ ನೀನು ಮನೆಯಲ್ಲಿ ಕೊಟ್ಟಿದ್ರೆ ಅಷ್ಟು ಕಾಂಪ್ಲಿಕೇಟ್ ಆಗೋದಿಲ್ಲ ಕೇಸ್. ಬಿಡಿ, ಈ ಜ್ಯೇಷ್ಠ ಕಳ್ದು ಆಷಾಢ ಕಳ್ದು ಶ್ರಾವಣ ಬಂದ್ಮೇಲೆ ಇವಳು ಟಾಪ್ ಆಗಿ ಬಂದಿದ್ದಾಳೆ. ನಾ ಹೇಳೋದು ಟಾಪ್ ಅಂದ್ರೆ ಇನ್ನೂ ಹೈಟ್ ಆಗ್ತಾಳೆ. ಓ ಮೈ ಗಾಡ್ ಬಂಗಾರ, ಯು ಆರ್ ವೆರಿ ಲಕ್ಕಿ ಡಿಯರ್. ಓಕೆ, ಇವಾಗ ತರಕಾರಿ ಹೆಚ್ಚಾಗಿದೆ. ನಮ್ಮ ಅಮ್ಮಂದ್ರು ಶಾರ್ಟ್ ಬ್ರೇಕಿಗೆ ಅಡಿಗೆ ಸ್ಟವ್ ಇಟ್ಕೊಂಡ್ಬಿಟ್ಟು ಕಾಯ್ತಾ ಇದಾರೆ ಏನು ಅಂತ ಹೇಳಿ. ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಏನ್ ಮಾಡ್ತಾರೆ? ಇಟ್ಟು ಈಗ ಸ್ಟವ್ ಅನ್ನು ಹಚ್ಚಿ, ಆಮೇಲೆ ಇಷ್ಟೇ ಎಸ್ ಎಸ್, ಇದು ಬಿಸಿ ಆಗಿದೆ. ಇದಕ್ಕೆ ಇವಾಗ ಎಣ್ಣೆ ಅಲ್ಲ, ನಾವು ಇಲ್ಲಿ ಸ್ವಲ್ಪ ಬೇರೆದ್ ಬಳಸ್ತೀವಿ, ಬೆಣ್ಣೆ. ನೀವ್ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಹೇಳೋರು, ನಮ್ಮಮ್ಮ ಬೆಣ್ಣೆಲ್ ಮುದ್ದೆ ಮಾಡಿ ಕೊಡೋರು ಅಂತ. ಹೌದು, ನಮ್ ತಂದೆಗೆ ನೀರ್ ಹಾಕ್ತಿರ್ಲಿಲ್ವಂತೆ, ಬರೀ ಬೆಣ್ಣೆ ಹಾಕಿ ಅದರಲ್ಲಿ ರಾಗಿ ಮುದ್ದೆ ಮಾಡಿ ಕೊಡ್ತಿದ್ದಂತೆ. ಅವ್ರಿಗೆ ಎಷ್ಟು ತಡೆಯೋದು ಅಂದ್ರೆ ಬಾಡಿ ಎಷ್ಟು ಅವ್ರಿಗೆ ಸ್ಟಾಮಿನಾ ಅಂತಂದ್ರೆ, ತುಪ್ಪ, ಬೆಣ್ಣೆ, ಹಾಲು, ಕರ್ಡ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಮಕ್ಳಿಗೆ ಹಾಲು ಬೇಡ, ನೀವು ಮೊಸರು ಕೊಡಿ, ತುಪ್ಪ ಬೆಣ್ಣೆ ಕೊಡಿ ಅಂತೆಲ್ಲ ಹೇಳ್ತಾರಲ್ಲ, ಗುಡ್ ಫಾರ್ ಹೆಲ್ತ್. ಎಣ್ಣೆ ಬದಲು ನಾವು ಬೆಣ್ಣೆ ಹಾಕೋಣ. ಎಸ್, ಅದು ಕೂಡ ಇರುತ್ತೆ ನಮ್ಮ ಕಿಚನ್ ಅಲ್ಲಿ. ಎಸ್, ಸೂಪರ್. ನೀವು ಯಾಕಂದ್ರೆ ನಾವು ನಿಮಗೆ ಅಡಿಗೆಗೆ ಏನ್ ಬೇಕು ಅಂತ ಕೇಳಿದಾಗ ನೀವು ನಮಗೆ ಏನು ಹೇಳಿಲ್ಲ. ಮನೇಲಿ ಏನಿರುತ್ತೋ ಅದ್ರಲ್ಲಿ, ಇಲ್ಲ ತುಪ್ಪ ಇದಿಲ್ಲ ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಕೊಡಿ ಅಂತಿದ್ದೆ ನಾನೀಗ. ಬಟ್ ಬೆಣ್ಣೆಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಳಿಗೆ ಬೆಣ್ಣೆ ಹಾಕಿ ಮಾಡಿದಾಗ ಫೇವ್ರೇಟ್. ಇವಳಿಗಷ್ಟೇ ಅಲ್ಲ, ನಮ್ಮ ಯಜಮಾನ್ರಿಗೂ ಅಷ್ಟೇ. ಆಕ್ಚುಲಿ ಶಾರ್ಟ್ ಬ್ರೇಕಿಗೆ ಒಂದು ಇವಳಿಗೆ ಬ್ರೇಕ್ ಬಾಕ್ಸ್ ರೆಡಿ ಆದ್ರೆ ಅವ್ರಿಗೆ ಇನ್ನೊಂದು ಅವ್ರಿಗೆ ರೆಡಿ ಆಗುತ್ತೆ. 2 ಬಾಕ್ಸ್ ಮಾಡಿ ಕೊಟ್ಬಿಟ್ಟು ಉಳ್ದಿರೋದು ಅಲ್ಲೊಂದ್ ಪೀಸ್ ಇಲ್ಲೊಂದ್ ಪೀಸ್ ನಾನ್ ತಿಂದ್ಬಿಟ್ರೆ ನಾನ್ ಹೆಲ್ದಿ ಹಾಕಿ. ರಾಗು ತುಂಬಾ ಫಾರ್ಮಲ್ ಇಲ್ಲ, ಇದಕ್ಕೆ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಬೆಣ್ಣೆನು ಹಂಗೆ ಹಾಕ್ಬಿಟ್ಟಿದ್ದೀನಿ ನಾನು. ಇಷ್ಟು ಸಾಕ? ಎಷ್ಟು ಇನ್ನು ಸಾಕು ಸದ್ಯಕ್ಕೆ ಸಾಕು. ನೋಡಿ ಆ ಕಲರ್ ನೋಡೇ ನನ್ ಮಗಳಿಗೆ ಖುಷಿಯಾಗಿ ಹೋಗ್ತಿದೆ. ನೋಡಕ್ ಎಷ್ಟ್ ಚೆನ್ನಾಗಿದೆ ನೋಡಿ, ಕಲರ್ಫುಲ್ ಆಗಿದೆ. ಅಲ್ಲ, ಕಲರ್ಫುಲ್ ಆಗಿ ಕಲರ್. ಹೌದು, ಎಷ್ಟು ಖುಷಿ ಅನ್ಸುತ್ತೆ ನೋಡಿದ್ರೆ. ನೀನ್ ಮಿಕ್ಸ್ ಮಾಡ್ಕೊಂಡ. ಸೊ ಅದೇ ತರಕಾರಿನೇ ನಿಮ್ಗೆ ಈ ತರ ಕೊಟ್ಬಿಟ್ರೆ ಮಕ್ಕಳಿಗೆ ಹೆಲ್ದಿ ಫುಡ್ ತಿನ್ನೋ. ಅವಾಗ ಹೇಳಿ ಚೆನ್ನಾಗಿತ್ತು. ನಾವ್ ಅವ್ರಿಗೆ ಆಪ್ಷನ್ ಕೊಟ್ರೆ ಅಷ್ಟೇ ಅವರು ಬೇಕು ಬೇಡ ಅಂತಾರೆ. ಆಪ್ಷನ್ನೇ ಕೊಡ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ತಿಂತಾರೆ. ಈ ಕರಿಬೇವು ತಕ್ಕದ್ರೆ ಪಕ್ಕಕ್ಕೆ ಇಡ್ತಾರೆ. ಕರಿಬೇವು ಏನು ಚಟ್ನಿ ಪುಡಿ ಮಾಡಿ ಬಿಸಿ ಅನ್ನಕ್ಕೆ, ತುಪ್ಪ ಅನ್ನ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ, ಒಂಚೂರು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಉಪ್ಪು ಹಾಕಿ ಮಿದ್ದು ಕೊಟ್ರೆ, ಸೊ ಅದಕ್ಕೆ ಒಂಚೂರು ಕರ್ಬೇವಿನ ಸೊಪ್ಪದು ನೀವು ಚಟ್ನಿ ಪುಡಿ ಮಾಡ್ಕೋಬಹುದು. ಕಡಲೆ ಬೀಜ ಇದು ಎಲ್ಲ ಮಾಮೂಲಿ ಚಟ್ನಿ ಪುಡಿ ಜೊತೆ ಕರ್ಬೇವಿನ ಸೊಪ್ಪನ್ನು ಹುರಿದ್ಬಿಟ್ಟು ಹಾಕಿದ್ರೆ, ಕಡಲೆ ಬೀಜ ಹಾಕ್ತಿವಿ, ಮೆಣಸಿನ್ಕಾಯಿ ಹಾಕ್ತೀರಾ, ಒಂಚೂರು ಬೆಲ್ಲ ಹಾಕ್ತೀರಾ, ಕೊಬ್ಬರಿ ಹಾಕ್ತೀರಾ, ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣು ಹಾಕ್ತೀರಾ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು
ಹಾಕಿ ಚಟ್ನಿ ಮಾಡ್ಕೊಳ್ಳೋದು. ಚಟ್ನಿ ಪುಡಿ. ಚಟ್ನಿ ಪುಡಿ. ಹಾ, ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ಚಟ್ನಿ ಪುಡಿ ಹಾಕಿ ಚಟ್ನಿ ಪುಡಿ ಹಾಕಿ ಯಾಕೆ ಬೇಡ ಅಂತಾರೆ? ಇದನ್ನ ಸ್ಟೀಮ್ ಮಾಡಿ ಹಾಫ್ ಬಾಯ್ಲ್ ಮಾಡಿ ಮಾಡ್ಬೋದು, ಅದು ಬೇರೆ ಟೇಸ್ಟ್ ಬರುತ್ತೆ. ಇದು ಬೇರೆ ಟೇಸ್ಟ್ ಬರುತ್ತೆ. ಇದು ಇನ್ನು ಆಕ್ಚುಲಿ ಆಲೂಗಡ್ಡೆ ಪುಟ್ ದಪ್ಪ ದಪ್ಪ ಹೆಚ್ಚಿಬಿಟ್ಟು ಬ್ರಾಕ್ಲಿ ಹಾಕಿ ಅವೆರಡನ್ನೇ ಮಾಡ್ಬೇಕು. ಅದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದೆಲ್ಲ ತರಕಾರಿಗಳನ್ನ ಹಾಕಿ. ನಿಮ್ಗೇನ್ ಗೊತ್ತಾ, ತರಕಾರಿನೇ ಹುರಿದಾಗ ಒಂದ್ ಸ್ಮೆಲ್ ಬರುತ್ತೆ ಗೊತ್ತಾ, ಘಮ. ಅದೊಂಥರ ಅದ್ರಲ್ಲೂ ಬೆಣ್ಣೆಲಿ ಫ್ರೈ ಮಾಡಿದಾಗ ಅದು ಬೇರೆದೇ ಮಜಾ. ಇನ್ನೊಂದ್ ಸ್ವಲ್ಪ ಹಾಕ್ಬಿಡಲ್ವಾ? ಬೆಣ್ಣೆ ಹಾಕಿ ನಂಗೆ ಒಂಚೂರು ಪೆಪ್ಪರ್ ಕೊಟ್ರೆ. ಪೆಪ್ಪರ್, ಎಸ್. ಇದು ಮೆಣಸಿನ್ಕಾಯಿ ಹಾಕಲ್ಲ, ಕ್ಯಾಪ್ಸಿಕಮ್ ಹಾಕಿದ್ರೆ ನಿಮ್ಗೆ ಆ ಖಾರ ಫೀಲ್ ಒಂಚೂರ್ ಲೈಟ್ ಆ ಟೇಸ್ಟ್ ಬರುತ್ತೆ. ಎಲ್ಲ ತರಕಾರಿಗಳಿಗೂ ಅದು ಟೇಸ್ಟ್ ಆಡ್ ಮಾಡುತ್ತೆ ಕ್ಯಾಪ್ಸಿಕಮ್. ಇಷ್ಟ ಹಾಕ್ಲಾ? ಮೆಣಸು ಹಾಕ್ಲಾ? ಹಾಕ್. ಅದನ್ನ ಕೆಳಗ್ ತರ್ಬೇಕು. ಸ್ಟವ್ ಹತ್ರ ಅಲ್ಲ, ಪ್ಯಾನ್ ತರ. ಟ್ರಸ್ಟ್ ಮೀ, ಇದ್ ಮಾಡ್ಕೊಂಡ್ರೆ ಊಟನೂ ಬೇಕನ್ಸಲ್ಲ ದೊಡ್ಡೋರ್ಗುನು. ಊಟನೇ ಅದು ಇದನ್ನೇ ಹೊಟ್ಟೆ ತುಂಬಾ ತಿನ್ಬಿಟ್ಟು ಆನಂದವಾಗಿ ಹಂಗ್ ತಿನ್ಬಿಟ್ರೆ ನಾನು ಮಕ್ಕಳು ತರಕಾರಿ ತಿನ್ಬಿಟ್ರೆ ಅನ್ನೋದನ್ನ ಎಲ್ಲೂ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇರೋದು. ಓ ಮೈ ಗಾಡ್. ಇದು ಬೈಕೋಬೇಡಿ ನಮ್ಮ ನೆಂಟ್ರು ಯಾರು, ಯಾಕಂದ್ರೆ ಯಾವ ಇಂಗ್ರೀಡಿಯೆಂಟ್ಸ್ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿಲ್ಲ. ಇವ್ರು ಇವಾಗ ಪೆಪ್ಪರ್ ಹಂಗೆ ಹಿಡಿದ್ ಕೊಡ್ತಾ ಇದೀನಿ, ಪೌಡರ್ ನನ್ನ ಹತ್ರ ಇಲ್ಲ. ಆಕ್ಚುಲಿ ನಾನು ಪೆಪ್ಪರ್ ಪೌಡರ್ ಹಾಕದೇ ಇಲ್ಲ, ನಾನು ಹಿಂಗ್ ಕುಟ್ಟಿನೇ ಹಾಕೋದು. ಕುಟ್ಟಿ ಹಾಕಿದಾಗ ನಿಂಗ್ ಮಧ್ಯ ಪೆಪ್ಪರ್ ಸಿಗುತ್ತಲ್ಲ, ಸಾಕ ಇನ್ನು ಬೇಕಾ? ಸಾಕ. ಮಕ್ಳಿಗೆ ಮತ್ತೆ ಖಾರನೂ ಹೆವಿ ಆಗ್ಬಿಡತ್ತೆ. ಹಾಕ್ಲಾ? ಫ್ರೈ ಮಾಡಿರೋ ಇದು ಕುಟ್ಟಿರೋ ಅಂತ ಪೆಪ್ಪರ್ ನ ಫ್ರೈ ಮಾಡಿರೋ ಅಂತ ತರಕಾರಿಗೆ ಹಾಕಿದೀವಿ. ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ಇದಕ್ಕೆ ಉಪ್ಪು ಆಮೇಲೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಅವಳು ಎಷ್ಟು ಎಂಜಾಯ್ ಮಾಡ್ತಾಳೆ ನೋಡಿ ತರಕಾರಿನ. ತುಂಬಾ ಇಷ್ಟ. ಮೊನ್ನೆ ಒಂದ್ಸರ್ತಿ ನನ್ಗೂ ವಿನಯ್ಗೂ ಅಜ್ಜಿ ಮೊಮ್ಮಗಳು ಸೇರ್ಕೊಂಡ್ಬಿಟ್ಟು, ಅಜ್ಜಿ ನನಗೆ ಅಮ್ಮಂಗೆ ಏನಾದ್ರು ಸರ್ಪ್ರೈಸ್ ಮಾಡ್ಬೇಕು, ಚಕ್ಲಿ ಮಾಡಿದೆ, ವಿಡಿಯೋ ಮಾಡಿ ಹಾಕಿದೆ. ನಂದು ಹೆಂಗ್ ಒತ್ತುತ್ತಾಳ ಗೊತ್ತ ಚಕ್ಲಿನ ಅನ್ಕೊಂಡತ್ತು. ಚಕ್ಲಿ ನಾನು ಇನ್ನೊಂದ್ ನೋಡಿದೆ ಆಯ್ತಾ, ಎಷ್ಟು ಕ್ಯೂಟ್ ಆಗಿತ್ತು ಆ ವಿಡಿಯೋ. ಅಂದ್ರೆ ಅವ್ರದಿನ್ನೂ ಚಿಕ್ಕದು, ನಿಮ್ಗೆ ಹುಷಾರಿರ್ಲಿಲ್ಲ. ಆ ವಿಡಿಯೋ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೋ ಕ್ಯೂಟ್. ಇಲ್ಲ, ಜ್ವರ ಬಂದಾಗ ಮಂಕೊಂಡಿದ್ರೆ ನಾನು ಏನ್ ಕೊಡ್ಬೇಕು ನಿಂಗೆ? ನಿಂಗೆ ಏನ್ ಕೊಡ್ಬೇಕು ದಯವಿಟ್ಟು ನೋಡಿ. ಎಷ್ಟು ಮುದ್ದಾಗಿದೆ ಅಂದ್ರೆ ಅದು ಫುಲ್ ನನಗೆ ಹೆಂಗ್ ಮಗು ಇರ್ಬೇಕು ಅದನ್ನ ಫೀಲ್ ಮಾಡ್ತಿದ್ದೆ. ಅದಕ್ಕೆ ಏನ್ ಬೇಕು ಅದನ್ನ ನಾನ್ ಪ್ರಿಪೇರ್ ಆಗ್ತಿದ್ದೆ. ಹಾಡೋದೆಲ್ಲ ಕಮ್ಮಿ ಆಗ್ಬಿಟ್ಟಿತ್ತು, ಕೈ ಟಚ್ ಆಗತ್ತಿಲ್ಲಿ. ಇವಳು ಮಗು ಹಾಡ್ಬೇಕು ಅಂತ ಎಷ್ಟೋ ಲಾಲಿ ಹಾಡ್ ಕಲ್ತೆ. ಇವಳು ಹೇಳ್ಕೊಡ್ಬೇಕು ಅಂತ ನಾನು ಏನೋ ಕಲಿತಿದ್ದೆ, ಇವಳು ಹೇಳ್ಕೊಡ್ಬೇಕಲ್ಲ. ಮತ್ತೆ ಇನ್ನೊಂದ್ ಬ್ಯೂಟಿಫುಲ್ ಟಿಪ್ಸ್ ಅಮ್ಮಂದ್ರು ನೋಡ್ತಾ ಇದ್ರೆ ಏನಂದ್ರೆ, ಮಕ್ಳಿಗ್ ನಾವು ಶೇರ್ ಮಾಡು, ಅದನ್ ಮಾಡ್ಬೇಡ, ಹಠ ಮಾಡ್ಬೇಡ, ಯಾರೋ ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡ್ಬೇಕು ಅಂತ ಅಂದಾಗ ಅವ್ರ ತಲೆಗೆ ಹೋಗೋದು ಆರ್ಡರ್ ಮಾಡ್ತಿದ್ದಾರೆ ದೊಡ್ಡವರು, ನಾವ್ ಅದನ್ನ ಕೇಳ್ಬೇಕು ಅನ್ನೋ ತಾತ್ಸಾರ ಇರುತ್ತೆ. ಸೊ ನಾನ್ ಇವಳಿಗೆ ಏನ್ ಮಾಡ್ತಿದ್ದೆ ಅಂದ್ರೆ, ಒಂದ್ ಊರಲ್ಲಿ ಒಂದು ಪಾಪು ಇತ್ಕಂತೆ ಅಂತ ಶುರು. ಪಾಪು ಹೆಸರು ಹೆಂಗ್ ಗೊತ್ತಾ? ಇವಳ ಹೆಸರು ಅಥವಾ ಇವಳೊಂದು ಪೆಟ್ ನೇಮ್ ಅಲ್ಲಿ ಹೆಂಗ್ ಕರಿತೀವಿ ಅದೇನೋ ಹೆಸರು. ಅವಳು ಏನ್ ಮಾಡ್ತಿದ್ಲಂದ್ರೆ, ತನ್ನ ಹತ್ರ ಏನಾದ್ರು ಇದ್ದಾಗ ಯಾರಾದ್ರೂ ನಂಗೂ ಕೊಡಿ ಅಂದ್ರೆ ಖುಷಿಯಾಗಿ ಶೇರ್ ಮಾಡೋಳಂತೆ ಅಂತ ಹೇಳ್ತಿದ್ದೆ. ಇವಳು ಹೌದಾ, ಅವ್ಳು ಬೇಜಾರ್ ಮಾಡ್ಕೋತಿರ್ಲಿಲ್ವಂತೆ. ಆ ಬೇಜಾರಾದಾಗ ಅವ್ರ ಅಮ್ಮನ್ ನೋಡೋಳಂತೆ, ನನ್ನ ಹತ್ರ ಇದ್ದಿದ್ ಕೊಟ್ಬಿಟ್ನಲ್ಲ, ಈಗ ನನಗಿಲ್ವಲ್ಲ ಅನ್ನೋ ಫೀಲ್ ಅಲ್ಲಿ. ಆದ್ರೆ ಅವ್ರ ಅಮ್ಮಂಗೆ ಶೇರ್ ಮಾಡಿದ್ ನೋಡಿ ತುಂಬಾ ಖುಷಿ ಆಗೋದಂತೆ. ಅವಾಗ ಅವ್ರಮ್ಮ ಇನ್ನೊಂದ್ ಕೊಡ್ಸೋರಂತೆ, ನೀನ್ ಎಷ್ಟು ಗುಡ್ ಗರ್ಲ್, ನೀನ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ಶೇರ್ ಇಸ್ ಕೇರಿಂಗ್, ಅದಕ್ಕೆ ನಾನ್ ನಿಂಗೆ ಇನ್ನೊಂದ್ ಕೊಡಿಸ್ತೀನಿ, ನಿಂಗೆ ಯಾವತ್ತೇ ಯಾರೇ ಕೇಳ್ದಾಗ ಕೊಡ್ಬೇಕನ್ಸಿದ್ರೆ ನನಗಿಲ್ಲ ಅನ್ಕೊಂಡ್ ಕೊಡ್ಬೇಡ, ಕೊಟ್ಬಿಡು, ಅಮ್ಮ ಇದ್ದಾಳೆ ಯಾವಾಗ್ಲೂ, ನಿಂಗ್ ಬೇಕಾಗಿದ್ದ ಅಮ್ಮ ಕೊಡ್ತಾಳೆ ಅಂತ ಅವ್ರ ಅಮ್ಮ ಅಂದ್ಲಂತೆ. ಅವಾಗಿಂದ ಪಾಪು ಯಾರೇ ಏನೇ ಕೇಳಿದ್ರು ತಿನ್ನುವಾಗ ಶೇರ್ ಮಾಡೋಳಂತೆ, ಟಾಯ್ಸ್ ನ ಶೇರ್ ಮಾಡಿ ಆಟ ಆಡೋಳಂತೆ ಅಂತೆಲ್ಲ ಕತೆ ಹೇಳ್ತಿದ್ದೆ. ನೆಕ್ಸ್ಟ್ ಡೇ ಮನೆಗೆ ಯಾರು ಗೆಸ್ಟ್ ಬಂದ್ರೆ, ಇನ್ಯಾವ್ದಾರು ಮಗು ಬಂದ್ರೆ ಹೇಳೋದೇ ಬೇಡ, ಶೇರಿಂಗ್ ಇಸ್ ಕೇರಿಂಗ್, ತಗೋ ಬೇಕಾ ತಗೋ ಅಂತ ಫುಲ್ ಡ್ರಾಮಾ. ನಾನು ಅಂದ್ರೆ ಯಾವಾಗ್ಲೂ ಮಕ್ಳಿಗೆ ಹಂಗೆ ಯಾವ್ದೋ ಒಂದು ಕತೆ ಅವಳಿಗೆ ಅಂತ ಹೊಸ ಹೊಸ ಕತೆಗಳನ್ನ ನಾನೇ ಹೇಳ್ತಿದ್ದೆ.
ಬರ್ಡ್ಸ್ ಏನೋ ನೀವೇ ಹೇಳ್ತಿದ್ರಿ ಅಂತ ಹೇಳಿದಾಗ ನನಗೆ ಇನ್ನೊಂದು ನೆನಪಾಯ್ತು. ಯಾವ್ದೋ ಒಂದ್ ಸಿನಿಮಾ ಹಾಡಿನ ಒಂದು ರಾಗಕ್ಕೆ ನಿಮ್ದೇ ಲಿರಿಕ್ಸ್ ನ ಇಟ್ಕೊಂಡ್ಬಿಟ್ಟು ನೀವು ಒಂದಿಷ್ಟು ಹಾಡನ್ನ ಹಾಡ್ತೀರಾ, ದಯವಿಟ್ಟು ಅದು 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 ಯಾವ್ದಾದ್ರು. ಚೀಟಿ ಹಾಕು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಚೀಟಿ ಹಾಕಿದೆ, ಬೇಬಿ ಆಂಟಿ ಮಾತ ಕೇಳಿ ಚೀಟಿ ಹಾಕಿದೆ, ಅಂದುಕೊಂಡ ಹಾಗೆ ಇಲ್ಲಿಲ್ಲ. ಏನು ಚೀಟಿ ದುಡ್ಡು ತೆಕ್ಕೊಂಡ್ ಹೋದ್ರಲ್ಲ, ಅದು ಎಷ್ಟ್ ಚೆನ್ನಾಗಿ ಕುತ್ಕೊಂಡ್ ನಂಗೆ ಇನ್ನೊಂದು ಪ್ಲೀಸ್, ಇಟ್ ಇಸ್ ವೆರಿ ನೈಸ್. ತುಂಬಾ ಓದ್ಬೇಡಿ, ಕಣ್ಣು ನೋಯ್ತದೆ, ಹೋಮ್ವರ್ಕ್ ಬರ್ಬೇಡಿ, ಕೈ ನೋಯ್ತದೆ, ಸ್ಕೂಲಿಗೆ ಹೋಗ್ಬೇಡಿ, ಮಿಸ್ ಬೈತಾರೆ, ಟನ್ ಟನ್ ಟಡ. ಓದೋದ್ ಬಿಡ್ಬೇಡಿ, ಹಾಳಾಗ್ ಹೋಗ್ತೀರಾ, ದೊಡ್ಡವ್ರ ಮಾತ್ ಕೇಳಿ ಉದ್ದಾರ ಆಗ್ತೀರಾ, ಓದಿ ಕೆಲ್ಸ ತಗೋ ಖುಷಿಯಾಗಿರ್ತೀಯ, ಟಡನ್ ಟನ್ ಟಡನ್. ನೀವ್ ಮಾತ್ರ ಬಾಲ್ಯನ ಎಂಜಾಯ್ ಮಾಡ್ಬಿಟ್ರಿ, ನಂಗ್ ಮಾತ್ರ ಓದು ಬರಿ ಅಂತ ತಲೆ ಯಾಕ್ ತಿಂತೀರಾ? ದೊಡ್ಡರು ಹೀಗೆನಾ? ಬರೀ ಆಟ ಅಂದ್ರೆ ನಮ್ಗೆ ಆಗಲ್ಲ, ಬರೀ ಪಾಠ ಅಂದ್ರೆ ನಮ್ಗೂ ಆಗಲ್ಲ, ಆಟದ ಜೊತೆಗೆ ಪಾಠ ಇದ್ದರೆ ಟಡನ್ ಟನ್ ಟಡನ್. ವೆರಿ ನೈಸ್, ಸೂಪರ್ ಸೂಪರ್ ಸೂಪರ್. ಮನೆಯಲ್ಲೇ ಇಷ್ಟು ಪ್ರೊಡಕ್ಟಿವ್ ಆಗಿ ನಾವಿದ್ರೆ ಲೈಕ್ ಮಕ್ಳು ಹೊರಗಡೆ ಅಫ್ಕೋರ್ಸ್ ಆಕ್ಟಿವ್ ಆಗಿರ್ತಾರೆ. ನಿಮ್ಗೆ ಎಲ್ಲದನ್ನು ಮಕ್ಳು ಆಕ್ಟಿಂಗ್ ಓದಲ್ಲ. ನೀವ್ ಹೆಂಗಂದ್ರೆ ಹಿಂಗೇನೋ ಡೈಲಾಗ್ ಹೇಳ್ದಾಗ ಅವ್ಳು ಪಟ್ಟನ್ ತಗೊಂಡ್ ಅದನ್ನ ಮಾಡ್ತಾಳೆ ಅಂದ್ರೆ ಟೀಚರ್ ಹೇಳೋ ಪಾಠನು ಹಿಂಗೆ ತಗೊಂಡ್ ಬರ್ತಾಳೆ ಅಂತ ಅರ್ಥ. ಮ್ಯಾಮ್ ಒಂದ್ಸತಿ ಹೋದ್ರುನು ಅವ್ರು ಹೇಳಿದ್ದನ್ನ ನೀಟಾಗಿ ಕಲ್ತ್ಕೋತಾಳೆ, ಗ್ರಾಸ್ ಮಾಡ್ಕೋತಾಳೆ, ಕಾನ್ಸಂಟ್ರೇಟ್ ಮಾಡ್ತಾಳೆ. ಅದು ಮತ್ತೆ ಅದು ಅವ್ರ ಮಕ್ಳಿಗೆ ನಾವು ಕಮ್ಯುನಿಕೇಟ್ ಮಾಡ್ತಾ ಅವ್ರ ಜೊತೆ ಬೆರಿತಾ ಮಾತಾಡ್ತಾನೆ ಅವ್ರು ಎಷ್ಟೋ ಕಲಿಯೋದು ಅಲ್ವಾ? ಹೌದು. ಮತ್ತೆ ಇನ್ನೊಂದ್ ಸಾಂಗು ನಮ್ದು ತುಂಬಾ ಹೆಸರು ತಂದ್ಕೊಟ್ ಸಾಂಗು, ಸಾಂಗ್ಗಳಲ್ಲಿ ಇದು ಒಂದು. ಅದೇಳು, ನೆಟ್ಟಗೆ ಸ್ಕೂಲಿಗೆ ಹೋಗಾಗ ಏನಿಲ್ಲ ಫೇಮಸ್ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅದು ಅದನ್ನೇ ಯಾಕೆ ಮಾಡ್ಬೇಕು, ಅದನ್ನ ಇನ್ನೊಂದ್ ವರ್ಷನ್ ಮಾಡ್ಬಿಡೋಣ ಅಂತ ಹೇಳಿ ಮಾಡಿದ್ದು. ಹೇಳ. ನೆಟ್ಟಗೆ ಸ್ಕೂಲಿಗೆ ಹೋಗದಿಲ್ಲ, ಪಾಠವನ್ನು ಕೇಳೋದಿಲ್ಲ, ಓದದೆ ಬರೆಯದೆ ಪರೀಕ್ಷೆ ಹಾಲಿಗೆ ಹೋದೆನಲ್ಲ, ಪ್ರಶ್ನೆಯ ಪತ್ರಿಕೆ ನೋಡಿದರೆ ಏನು ಹೊಳೆಲಿಲ್ಲ, ಬಂದಕ್ಕೂ ಉತ್ತರ ತಿಳಿಲಿಲ್ಲ, ಮೋಯ 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 ಮೋಯ. ಅವಾಗ ನಾನು ಮೋಯ ಅಂತ ಅರ್ಥ ಚೆನ್ನಾಗಿ ಫಸ್ಟ್ ಕೇಳೋದು ಎಕ್ಸಾಮ್ ಹೆಂಗ್ ಬರ್ದೆ ಅಂತ ಕೇಳ್ದಾಗ ಈ ಹಾಡ್ ಆಡ್ತಾಳೆ. ಆಮೇಲೆ ಅದೆಷ್ಟು ಒಂದ್ 16-20 ಮಿಲಿಯನ್ ಹೊಟ್ಟೋಯ್ತದ್ದು. ಒಳ್ಳೆ ರೀಚ್ ಆಯ್ತು. ತುಂಬಾನೇ ಸಂತೋಷ ಆಗತ್ತೆ ನಿಮ್ಮ ಪ್ರತಿಯೊಂದು ವಿಡಿಯೋನ ನಾವು ನೋಡ್ಬೇಕಾದ್ರೆ. ಯಾಕಂತ ಹೇಳಿದ್ರೆ ಎಲ್ಲದ್ರಲ್ಲೂ ಹೊಸ್ತನ ಇರತ್ತೆ. ಇದು ನೋಡಿದೀವಿ, ಕೇಳಿದೀವಿ, ಓ ಇದೇನಾ ಅನ್ನೋ ತರ ಒಂದ್ರಲ್ಲೂ ಇರಲ್ಲ. ನಂಗೆ ಟಿಕ್ ಟಾಕ್ ಎಲ್ಲ ಬರ್ತಿತ್ತಲ್ಲ ಹೌದು, ಲಿಪ್ ಸಿಂಕ್ ಮಾಡೋದು, ಅದು ನೋಡುವಾಗ ನಂಗೆ ಅಷ್ಟು ಖುಷಿ ಇರ್ಲಿಲ್ಲ. ಅದ್ರಲ್ಲಿ ಏನಿದೆ ಲಿಪ್ ಸಿಂಕ್ ಮಾಡೋದು ಇದು ಅನ್ನೋದು. ಹಂಗಾಗಿ ನಾನು ಇನ್ಸ್ಟಾಗ್ರಾಮು ಇನ್ನೊಂದು ಎಲ್ಲ ಲಿಪ್ ಸಿಂಕ್ ಮಾಡೋದಾ ಅಂತ ಅದೊಂದು ತಾತ್ಸಾರ ಇತ್ತು. ಆಮೇಲೆ ಐ ಥಾಟ್ ಓನ್ ಆಗಿ ನಾವೇನೋ ಮಾಡ್ಬೋದಲ್ಲ, ಓನ್ ಕಂಟೆಂಟ್ ಮಾಡ್ಬೋದಲ್ಲ, ಕ್ರಿಯೇಟಿವ್ ಆಗಿ ಏನೋ ಅಂತ ಹೇಳಿ ಥಾಟ್ ಬಂತು. ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು, ಈ ತರದ್ ಸಾಂಗ್ ಬರೆಯೋದು ಚಿಕ್ಕ ವಯಸ್ಸಿಂದ ಅಭ್ಯಾಸ ನನ್ಗೆ. ಆಮೇಲೆ ಯು ವಾಂಟ್ ಬಿಲೀವ್, ನನ್ನ ಹಾಡೋದ್ ಬಿಟ್ಟು ಅಷ್ಟು ಹುಚ್ಚಿತ್ತಲ್ಲ, ಎಕ್ಸಾಮ್ ಅಲ್ಲಿ ಒಂದೊಂದ್ ಪ್ರಶ್ನೆ ಉತ್ತರಗಳನ್ನ ಒಂದೊಂದ್ ಹಾಡಿನ ಟ್ಯೂನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಅವಾಗ ಚೆನ್ನಾಗಿ ಮರ್ತೋಗೋ ಚಾನ್ಸೇ ಇಲ್ವಲ್ಲ. ಇವಾಗ ನೋಡಿ ನಮಗೆ ವೆರಿ ಇಂಪಾರ್ಟೆಂಟ್ ಅಂತ ಇರೋದು ಯಾವ್ದೋ ಒಂದ್ ಆನ್ಸರ್ ನ ಒಂದ್ ಟ್ಯೂನ್ ಮಾಡ್ಕೊಂಡ್ಬಿಡ್ತಿದ್ದೆ. ಆಹಾ, ಪ್ರಶ್ನೆ ಬಂದ್ರೆ ಆ ಟ್ಯೂನ್ ನೆನಪಾದ್ರೆ ಆನ್ಸರ್ ಇವಾಗ ನಮಗೂ ಅಷ್ಟೇನೆ ನೋಡಿ, ಧರಣಿ ಮಂಡಲ ಮಧ್ಯದೊಳಗೆ ಆ ಸಾಂಗ್ ನ ನಾವು ತಿರುಕನೋರು ಆನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಾನೊಂದು, ಅದನ್ನ ನಮ್ಗೆ ಇನ್ನೂ 10 ವರ್ಷ ಬಿಟ್ಟು ಕೇಳಿದ್ರು ಈಸಿಯಾಗಿ ಹೇಳ್ತೀವಿ. ಸೊ ದಟ್ ಆಮೇಲೆ ಇವಾಗಂತೂ ಮಕ್ಳಿಗೆ ಪದ್ಯದಲ್ಲಿ ಒಂದಿಷ್ಟು ಸಿನಿಮಾ ಹಾಡುಗಳೇ ಇದೆ, ಅಂದ್ರೆ ಅದು ಮೀನಿಂಗ್ಫುಲ್ ಹಾಡು. ಈ ಭೂಮಿ ಬಣ್ಣದ ಬುಗುರಿ ಆ ಸಾಂಗು ಕೂಡ ಅವರಿಗೆ ಪದ್ಯದಲ್ಲಿ ಇದೆ. ನೀವ್ ಹೇಳ್ದಾಗ ನಂಗೆ ಅದೆಲ್ಲ ಕನೆಕ್ಟ್ ಮಾಡ್ಕೊಂಡೆ. ಹಾಡಿನ ಮುಖಾಂತರ ಕಲ್ತಾಗ ತಲೆಗೆ ಚೆನ್ನಾಗಿ ಹೋಗತ್ತೆ ಅನ್ನೋದು, ಏನೋ ಒಂದ್ರಲ್ಲಿ ಆಸಕ್ತಿ ಇರತ್ತೆ. ಅದನ್ನ ನಾವು ಹೆಂಗೆ ಕಲಿಕೆನಲ್ಲಿ ಇನ್ವಾಲ್ವ್ ಮಾಡ್ಕೋಬಹುದು ಅನ್ನೋದು. ಅಂಡ್ ನನಗ್ ಖುಷಿ ಏನಂದ್ರೆ, ನಂಗೆ ಈ ತರದ್ದೆಲ್ಲ ಟೆಕ್ನಿಕ್ ಯಾಕೆ ಬೇಕಿತ್ತಂದ್ರೆ ಮರು ಜಾಸ್ತಿ ನಂಗೆ. ನಾವ್ ಒಪ್ಪಳೋರು ನನ್ ಮಗಳಷ್ಟು ನೆನಪು ನನ್ಗಿಲ್ವಲ್ಲ ಅಂತ. ಬಟ್ ನನ್ ಮಗಳು ಹುಟ್ಟಿದ್ಮೇಲೆ ನನಗ್ ಗೊತ್ತಾಗ್ತಿದೆ ನಂದು ನೆನಪಿನ ಶಕ್ತಿ ಏನೇನು ಅಲ್ಲ.
ಇದು ಭಂಡಾರ ಭಂಡಾರ, ಇದು. ಹೌದು ಹೌದು. ನಾನ್ ಹಾಡುವಾಗ ಧೈರ್ಯ ಅದೇ ನೆನಪಿಸ್ತಿರುತ್ತೆ ಅಂತ ಏನೋ ಇದೆ. ಹಾ, ಸೊ ನಮ್ದೆಲ್ಲ ಇದು ಬೋರಿಂಗ್ ಟಾಪಿಕ್. ಅವಳು ನಿನಗೇನೋ ಟಾಸ್ಕ್ ಕೊಡ್ಬೇಕು, ನಾನು ಪ್ರಶ್ನೆ ಕೇಳಲ್ಲ ಒಂದು ರಾಘು ಮಾಮಂಗೆ ಅಂತ. ಓಕೆ, ಓಕೆ, ಈಗ ಐ ಆಮ್ ಬ್ಲೂ ಬಟ್ ನಾಟ್ ಸೋ ಹೆವಿ. ಐ ಆಮ್ ಬ್ಲೂ ಬಟ್ ನಾಟ್ ಹೆವಿ. ಯು ಆರ್ ಬ್ಲೂ ಬಟ್ ನಾಟ್ ಹೆವಿನಾ? ಓಕೆ, ಏನದು ಅಂತನಾ? ಹಾ, ವಿಚ್ ಕಲರ್ ಇಟ್ ಈಸ್? ಐ ಆಮ್ ಬ್ಲೂ ಬಟ್ ನಾಟ್ ಹೆವಿನಾ? ಲೈಟ್ ಬ್ಲೂ. ಹೇಳ್ಕೊಟ್ಟಾ? ಈಸಿ ಪ್ರಶ್ನೆ ಹೇಳ್ಕೊಟ್ಟಿಲ್ಲ. ನಾನ್ ಹೇಳ್ಕೊಡ್ಲಿಲ್ಲ, ಅದ್ ಈಸಿ ಇರೋದ್ ಕೇಳಿದ್ಯಾ ನೀನು? ಓಕೆ, ಈಗ ಬ್ರೂಸ್ಲಿ ಗೊತ್ತಾ ನಿಮ್ಗೆ? ಬ್ರೂಸ್ಲಿ. ಬ್ರೂಸ್ಲಿಗೆ ಒಬ್ಬ ತಮ್ಮ ಇರ್ತಾನೆ, ಅವನು ವೀಗನ್. ಬ್ರೋಕ್ಲಿನಾ? ಎಲ್ಲ ನೀನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರೋ ಪ್ರಶ್ನೆನೆ ಕೇಳಿದ್ರೆ ರಾಘು ಮಾಮ ನೋಡಿರಲ್ವಾ? ನೆಕ್ಸ್ಟ್ ಕೇಳೋಣ. ತುಂಬಾ ಓಕೆ, ಒಂದ್ ರೂಮು, ಆದ್ರೆ ಅದಕ್ಕೆ ಬೆಡ್ ಇಲ್ಲ, ನೋ ಸೋಫಾಸ್, ನೋ ಚೇರ್ಸ್, ಏನೂ ಇರಲ್ಲ. ಬಾತ್ರೂಮ್ ಇರಲ್ಲ ಗೊತ್ತಾ? ಕಿಟಕಿನೂ ಇರಲ್ಲ. ಅದೊಂದ್ ರೂಮ್, ಏನೋ ಡೋರ್ ಇರಲ್ಲ. ಅದು ಯಾವ ರೂಮ್? ನೋ ವಾಲ್ ರೂಮ್. ನೋ ವಾಲ್ ಇರತ್ತೆ, ಆಫ್ ಕೋರ್ಸ್ ಇದ್ದೇ ಇರುತ್ತೆ, ಬಟ್ ಡೋರ್ ಇರಲ್ಲ, ವಿಂಡೋ ಇರಲ್ಲ, ಬಾತ್ರೂಮ್ ಇರಲ್ಲ, ಮಂಚ ಇರಲ್ಲ, ಸೋಫಾ ಇರಲ್ಲ, ಅದ್ರೊಳಗೆ ಯಾರು ಇರಲ್ಲ, ಏನು ಇರಲ್ಲ, ಏನು ಇರಲ್ಲ, ಬಟ್ ವಾಲ್ ಅಂತೂ ಇದ್ದೇ ಇರುತ್ತೆ. ಓಕೆ, ನಂಗೆ ಏನಾದ್ರೂ ಹಿಂಟ್ ಕೊಡು. ಹಿಂಡ್ ಎಲ್ಲ ಕೊಟ್ಬಿಟ್ರೆ ಗೊತ್ತಾಗ್ಬಿಡತ್ತಲ್ಲ. ಸೋಫಾ ಇರಲ್ಲ, ಕೇಳಿದ್ದೆ. ಒಳ್ಳೆ ಕ್ವಶನ್ ಅಲ್ಲ, ಬೇಕಂತ ಒದ್ದಾಡ್ತಿರೋದು ಅನ್ಸುತ್ತೆ. ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಹೌದಾ? ಈಜಿ ಪಿಜಿ, ಈಜಿ ಪೀಜಿ ಲೆಮನ್ ಸ್ಕ್ವೀಜಿ. ಹೇಳ ಮಗಳೇ, ನಂಗೆ ಏನಾದ್ರೂ ಕ್ಯೂ ಕೊಡೋದು. ಕ್ಯೂ ಸಾರಿ, ಕ್ಲೂ ಎಲ್ಲ ಕೊಟ್ಬಿಟ್ರೆ ಗೊತ್ತಾಗ್ಬಿಡತ್ತ ಅನ್ಸುತ್ತೆ. ತರಕಾರಿನಲ್ಲೇ ಬರುತ್ತದು. ತರಕಾರಿನಲ್ಲೇ ಬರುತ್ತಾ? ಮಶ್ರೂಮ್. ಎಪಿಸೋಡ್ ಮುಗ್ದೋಗುತ್ತೆ ರಾಘು ಮಾಮ ನೆನ್ಸ್ಕೊಳ್ಳೋ ಅಷ್ಟೊತ್ತಿಗೆ. ಎಸ್, ಫೈನಲಿ ನಿನ್ ಕ್ವಶನ್ಗೆ ಉತ್ತರ ಸಿಕ್ತು. ಮಶ್ರೂಮ್. ಆಕ್ಚುಲಿ ಡಿಶ್ ಅಲ್ಲಿ ಏನೋ ಮಿಸ್ಸಿಂಗ್ ಆಗಿದೆ. ಎಲ್ಲ ತರಕಾರಿ, ಬ್ರೋಕ್ಲಿ ಹಾಕಿದೀವಿ, ಆಲೂಗಡ್ಡೆ ಹಾಕಿದೀವಿ, ಕ್ಯಾಪ್ಸಿಕಮ್ ಹಾಕಿದೀವಿ, ಬೀನ್ಸ್ ಹಾಕಿದೀವಿ, ಕ್ಯಾರೆಟ್ ಹಾಕಿದೀವಿ. ಇನ್ನೇನಪ್ಪ? ಹಾಡು ಹೇಳ್ಕೊಂಡ್ ಮಾತಾಡ್ಕೊಂಡು ಉಪ್ಪು ಹಾಕೋದ್ ಬರ್ತಿದೀವಿ. ಆಕ್ಚುಲಿ ಉಪ್ಪು ಸ್ವಲ್ಪ ಹಾಕೋಬೇಕು, ರುಚಿಗೆ ತಕ್ಕಷ್ಟ ಉಪ್ಪು ಯಾಕೆಂದ್ರೆ ನಾವು ಹಾಕೊಳ್ಳಬೇಕು. ಹಾಕಿರೋ ಬೆಣ್ಣೆನಲ್ಲಿ ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ತುಂಬಾ ಉಪ್ಪು ಬೇಕು ಅಂತಿಲ್ಲ. ಸೊ ಬಟ್ ಕೆಲವೊಂದ್ ತರಕಾರಿಗೆ ಉಪ್ಪಿದ್ರೆ ರುಚಿ ಜಾಸ್ತಿ ಆಗುತ್ತೆ, ಹಂಗಾಗಿ ಸ್ವಲ್ಪ ಸಾಕು ಸಾಕು ಸಾಕು. ಇವಾಗ ಇದಾಗಿದ್ಯಾ? ಧಾರಾಳ ಮಾಡ್ಬೋದಾ? ಎಸ್. ನೋಡಿ ಕ್ಯಾಪ್ಸಿಕಮ್ ಇದು ಫುಲ್ ವೈಟ್ ಆಗಿದೆ. ಇದು ನೋಡೋದಕ್ಕೆ ಆಕ್ಚುಲಿ ತರಕಾರಿನ ಈ ತರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತಿನ್ನೋಕು ಚೆನ್ನಾಗಿರುತ್ತೆ. ಎಸ್ ಮಗ, ಇವಾಗ ರೆಡಿ ಆಗಿದೆ. ಇವಾಗ ಅವಾಗಿಂದ ನೀನೇ ನನಗೆ ಸರ್ವ್ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ? ಎಸ್, ಹುಷಾರು. ಓಕೆ, ಎಲ್ಲದು ಬಂತು ಅದ್ರೊಳಗೆ. ಮಾಡಿ ಕೊಟ್ಟು ಹೆಂಗಿದೆ ರುಚಿ ನೋಡಿ ಅಂತ ಹೇಳ್ಬೇಕು. ನಂಗಲ್ಲ, ರಾಘು ತಿನ್ಸಿ ಟೇಸ್ಟ್ ಚೆನ್ನಾಗಿದ್ಯಾ ಅಂತ ಕೇಳ್ಬೇಕು. ಇವಳೆ ತಿನ್ನಕ್ ರೆಡಿ ಆಗಿದ್ಲು. ರೆಡಿ ಆಗಿದೆ, ತಿನ್ ಮಗಳೇ. ನೀನೇ ಫಸ್ಟ್, ಅದು ನಿನಗೆ ತುಂಬಾ ಇಷ್ಟ, ತಿನ್ನು ಫಸ್ಟ್ ನೀ. ಏನಿದು? ಶಾರ್ಟ್ ಬ್ರೇಕ್ ಲಂಚ್ ಬಾಕ್ಸಿಗೆ. ಅಪ್ಪ, ನಮಗೆ ಲಂಚ್ ಬಾಕ್ಸ್ಗೆನೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವಾಗ. ಬಟ್ ಅದ್ರಲ್ಲೂ ಅಮ್ಮ ಬಿಸಿ ಬಿಸಿ ಅನ್ನ ಸಾರೆಲ್ಲ ಮಾಡಿ ಪ್ಯಾಕ್ ಮಾಡಿ ತಗೊಂಡ್ಬರ್ತಾರೆ. ಬಟ್ ಇದು ಇವಾಗೆಲ್ಲ ಸ್ಕೂಲ್ಗಳು ಇದೇನು ಶಾರ್ಟ್ ಬ್ರೇಕು, ಲಂಚ್ ಬ್ರೇಕು. ಮತ್ತೆ ಇನ್ನೂ ಒಂದಿದೆ, ಕೆಲವೊಂದ್ ಸ್ಕೂಲ್ ಅಲ್ಲಿ ಗ್ರೀನ್ ಡೇ ಅಂತ ಮಾಡ್ತಾರೆ, ಬರೀ ಗ್ರೀನ್ ವೆಜಿಟೇಬಲ್ಸ್ ಯೂಸ್ ಮಾಡೋ ಆ ತರದ್ದೆಲ್ಲ ಥೀಮ್ ಬೇರೆ ಇದೆ.
ಫುಡ್ ಅಲ್ಲಿ ಲಂಚ್ ಬಾಕ್ಸ್ ಕೊಡಕ್ಕೂ ಇವತ್ತು ಒಂದ್ ಥೀಮು, ನಾಳೆ ಒಂದ್ ಥೀಮು, ಇವತ್ತು ಬರೀ ಸ್ಪ್ರೌಟ್ಸ್ ತರಬೇಕು, ಬರೀ ಮೊಳಕೆ ಬೇಕು, ಇವತ್ತು ಬರೀ ತರಕಾರಿ, ಹಂಗ್ ತುಂಬಾ ಇದೆ. ನೀವು ಯು ಡೋಂಟ್ ನೋ, ಇನ್ನು ಬಹಳ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ತರಕಾರಿನ ನೀವು ಹೇಳಿದ್ರಲ್ಲ, ತರಕಾರಿಗೆನೆ ಕನ್ಫ್ಯೂಷನ್ ಕೊಡ್ಬೇಕು, ನಾನ್ ತರಕಾರಿನಾ ಅಂತ ಇಷ್ಟಪಟ್ಟು ತಿಂತಿದಾರಲ್ಲ, ನನ್ನನ್ನು ಇಷ್ಟಪಟ್ಟು ತಿಂತಾ ಇದಾರಲ್ಲ ಅಂತ ಹೇಳಿ. ಅವಾಗಿಂದ ಈ ಮಗು ಅವ್ರ ಅಮ್ಮ ಇದನ್ನ ಮಾಡ್ತಾರೆ ಅಂತ ಹೇಳಿದಾಗ ನಂಗ್ ತರಕಾರಿ ಫಸ್ಟೇ ಒಂದು ಮಗು ತರಕಾರಿನ ಇಷ್ಟು ಇಷ್ಟಪಟ್ಟು ತಿಂತಾ ಇರೋದನ್ನ ನಾನ್ ನೋಡಿರೋದು. ಬಟ್ ಇಟ್ ಇಸ್ ರಿಯಲಿ ವೆರಿ ಟೇಸ್ಟಿ ಅಂಡ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತಿನ್ನು ಮಗ್ಲೆ ತಿನ್ನು, ನೋ ಪ್ರಾಬ್ಲಮ್. ಅಂಡ್ ಅವಳ ಎಲ್ಲಾ ಪ್ರಾಜೆಕ್ಟ್ಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳಂತೂ ಬಿಡಿ, ಇಷ್ಟೊಂದಂಗೆ ಅದ್ರ ಬಗ್ಗೆನೇ ಮಾತಾಡಿದ್ವಿ. ಅದೆಲ್ಲ ಅಲ್ಟಿಮೇಟ್. ನಿಮ್ಮ ಒಂದು ಸಪೋರ್ಟ್ ಅವಳಿಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವತ್ತು ನಾನು ಏನೇ ಒಂದು ಚಿಕ್ಕ ಪುಟ್ಟ ಸಾಧನೆ ಮಾಡಿದ್ದೀನಿ ಅಂತ ಅಂದ್ರೂ ಅದಕ್ಕೆ ನಮ್ಮಪ್ಪ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗತ್ತೆ. ಇವಳ ವಿಚಾರದಲ್ಲೂ ಅಷ್ಟೇ, ನಾನು ಇವಳ ಶೂಟಿಂಗ್ ಮಾಡ್ಬೇಕಾದ್ರೆ ಅದೇ ಸೆಟ್ಟಲ್ಲಿ ನಾನು ಇರ್ತೀನಿ. ನಾನು ಇನ್ನೊಂದು ಕೆಲಸ ನಾನು ಮಾಡ್ತಿರ್ಬೇಕಾದ್ರೆ ಅವ್ರಮ್ಮ ಪ್ರತಿ ಶೂಟಿಂಗಿಗೂ ಅವಳ ಜೊತೆನೇ ಇರ್ತಾರೆ. ಅವಳಿಗೆ ಯಾಕಂದ್ರೆ ಅವಳು ತುಂಬಾ ಹತ್ರದಿಂದ ಅವ್ರ ಅಮ್ಮನ, ಅವಳ ಸಲಿಗೆನ ನಾನು ನೋಡಿದೀನಿ. ಮಾಡು ಮೊಯ್ತಾ ಅನ್ನೋ ಫೇಸು ಇದೆ, ನೀನ್ ಮಾಡ್ತೀಯ ಹೋಗಂದ, ನೀನ್ ಮಾಡು ಅನ್ನೋ ಒಂದು ಫೇಸು ಇದೆ. ಅವಳಿಗೆ ಯಾರು ಕೋಪ ತೋರಿಸ್ಬೋದಂದ್ರೆ ಅದು ನಾನು ಮಾತ್ರ ಅಷ್ಟೇ. ಯಾಕೆಂದ್ರೆ ನಾನು ಅದಕ್ಕೆ ಡಬಲ್ ಪ್ರೀತಿ ಕೊಡ್ತೀನಿ ನನಗ್ ಗೊತ್ತು. ಯಾರೋ ಬಂದು ಕೋಪ ತೋರಿಸ್ಬಿಟ್ರೆ ಅದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಫಸ್ಟ್ ಅವಳ ಕ್ರಿಟಿಕ್ ನಾನೇ. ಅವಳನ್ನ ಸರಿ ತಪ್ಪುಗಳನ್ನ ಮೊದ್ಲು ಜಡ್ಜ್ ಮಾಡೋದ್ ನಾನೇ. ಸೊ ಬೇರೆಯವ್ರು ಚೆನ್ನಾಗಿದೆ ಅಂದ್ರು ನನ್ನ ಒಪ್ಸೋದೇ ಅವಳಿಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಇದೊಂದು ಮಹಿಳಾ ತಿಂಗಳಾಚರಣೆ ಅಂತ ಏನ್ ನಾವು ಮಾಡ್ತಾ ಇದೀವಲ್ಲ, ಇದಕ್ಕೆ ಇದೊಂದು ಸೂಪರ್ ಎಪಿಸೋಡ್ ಅಂತ ಹೇಳ್ಬೋದು. ಒಂದು ತಾಯಿ ಮಗಳು ಟ್ರೂ ಇನ್ಸ್ಪಿರೇಷನ್. ನಮ್ಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ನಿಮ್ಮ ಕಿಚನ್ಗೆ ಕರೆದು ಒಂದೇನೋ ಒಂದು ಡಿಶ್ ಮಾಡೋದೊಂದು ನೆಪ, ಅದ್ರ ಜೊತೆಗೆ ನಮ್ಮ ಮಾತುಕತೆ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ವಿಚಾರ ಏನಂದ್ರೆ ನಿನ್ನ ಪ್ರತಿಭೆ ಈ ತರದ್ದು ಒಂದಷ್ಟು ಏನು ಕಷ್ಟದ ಕೆಲಸ ನೀನ್ ಏನ್ ಮಾಡ್ತಿದ್ಯಾ, ಅದೊಂದು ಚಾಲೆಂಜಿಂಗ್. ಅದು ಅಷ್ಟು ಸುಲಭ ಅಲ್ಲ, ಸೊಸೈಟಿ ಫೇಸ್ ಮಾಡೋದು ಬರೋದೆಲ್ಲ. ಅಂಥದ್ದಿದ್ದಾಗ ತಾಯಿಯಾಗಿ ನಿಮ್ಮ ತಾಯಿ ಎಷ್ಟು ನಿನಗೆ ಬೆನ್ನೆಲುಬಾಗಿ ನಿಂತಿರ್ಬೇಡ ಅಂತ ಅನ್ಸುತ್ತೆ. ಹಳ್ಳಿಲಿ ನಾವಿದ್ದಾಗ ನಮ್ಮ ಅಪ್ಪ ಅಮ್ಮ ಹಳ್ಳಿಲಿ ಇದ್ಕೊಂಡೆ ನಮ್ಗೆ ಎಷ್ಟೊಂದು ಎನ್ಕರೇಜ್ ಮಾಡಿದ್ರು. ನನಗೆ ಅನ್ಸಿದ್ದಷ್ಟೇ, ಇದ್ದ ಸ್ವಲ್ಪ ಸವಲತ್ತುಗಳಲ್ಲಿ ನಮ್ಮನ್ನ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದ್ರೆ ಇವತ್ತು ನಮಗೆ ದೇವ್ರ ಒಂದ್ ಶಕ್ತಿ ಕೊಟ್ಟಿದ್ದಾನೆ, 4 ಕಾಸು ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ವಿದ್ಯಾಬುದ್ಧಿ ಕೊಟ್ಟಿದ್ದಾನೆ. ಹಿಂಗಿರುವಾಗ ನಮ್ಮ ಮಕ್ಕಳ ಪ್ರತಿಭೆಗೆ ನಾವು ಯಾವ ರೀತಿ ನಿಲ್ಬೇಕು ಅನ್ನೋ ಅಂಥದ್ದು ನನ್ನ ತಲೆಗೆ ಬಂದಿದ್ದು. ಹಂಗಾಗೇನೆ ಯಾರು ಏನಾರು ಅನ್ಲಿ ಜಗತ್ತಲ್ಲಿ, ನನ್ನ ಮಗಳ ಪ್ರತಿಭೆ ಅಂತಿದ್ರೆ ನಾನು ಮೊದಲು ಬೆನ್ನಿಗೆ ನಿಲ್ತೀನಿ, ಅವಳಿಗೆ ಸಪೋರ್ಟ್ ಮಾಡ್ತೀನಿ. ಸೊ ಎಲ್ಲಾ ಅಮ್ಮಂದ್ರಿಗೂ ಅದನ್ನೇ ಹೇಳ್ತೀನಿ, ಯಾರೇನಂತಾರೆ ಬಿಟ್ಬಿಡಿ. ನಿಮಗಿಷ್ಟನಾ, ನಿಮ್ ಮಗುಗ್ ಪ್ರತಿಭೆ ಇದೆಯಾ ಅಥವಾ ಮಗುಗೇನೋ ಆಸೆ ಇದೆಯಾ, ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡಿ, ಅದು ನಿಮ್ಗೆ ಆತ್ಮ ತೃಪ್ತಿಯನ್ನ ಕೊಡುತ್ತೆ. ಬಟ್ ನನಗೆ ಇವಳಲ್ಲಿ ಸ್ಪೆಷಲ್ ಆಗಿ ಏನ್ ಇಷ್ಟ ಆಗೋದು ಗೊತ್ತಾ, ಮಗು ಇವಾಗ ಕೆಲವೊಂದು ರಿಯಾಲಿಟಿ ಶೋಗಳನ್ನ ಮಾಡಿದ್ರೆ ಅಥವಾ ಏನೋ ಒಂದಿಷ್ಟು ಹೆಸರುಗಳನ್ನ ಮಾಡಿದ್ರೆ ಮಕ್ಕಳಾಗಿರಲ್ಲ, ದೊಡ್ಡೋರ್ ತರ ಮಾತಾಡ್ತಾರೆ, ದೊಡ್ಡೋರ್ ತರ ಥಿಂಕ್ ಮಾಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಕೆಲವರಿಗೆ ಇರಿಟೇಟ್ ಆಗತ್ತೆ, ಈ ಮಗು ಏನ್ ತೀರಾ ದೊಡ್ಡೋರ್ ತರ ಮಾತಾಡ್ತಿದ್ದೀರ ಅಂತ. ಬಟ್ ಮಹಿತಾ ಇಷ್ಟ ದೊಡ್ಡೋಳಾದ್ರೂ ಅವಳಿಗೆ ಇನ್ನೂ ಆ ಇನೋಸೆನ್ಸ್ ಇದೆ, ಮಗು ತರನೇ ಮಾತಾಡ್ತಾಳೆ. ಅದಕ್ಕೆ ಅವ್ರ ಅಮ್ಮನೇ, ಯಾಕಂದ್ರೆ ನಮ್ಮಗಳಿಗೆ ಒಂದೊಂದು ಇತ್ತು ಕಣ್ಣು ಹೆದರಿಕೆ ಅಂತ ಚಿಕ್ಕ ವಯಸ್ಸಲ್ಲಿ ಇದ್ದಾಗ, ಇವಾಗ ಆ ಮಕ್ಳಿಗೆ ಕಣ್ಣಿದೆ ಇದೆ, ಆ ತಾಯಂದಿರಿಗೆ ಕಣ್ಣಿದೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ನಮಗೆ. ಹೊಡ್ತಾ ಅಲ್ಲ ಅಂದ್ರೆ ಇವಳಿಗೆ ನಾನು ಹೇಳ್ತಾ ಇಲ್ಲ, ಅವಳದೆಲ್ಲ ನನಗೆಲ್ಲ ಹೆಂಗೆ ಅಂದ್ರೆ ಎಲ್ಲ ಹೆದರ್ಸೋದು, ಅವಳಿಗೆ ದೃಷ್ಟಿ ಎಲ್ಲ ಅದ್ ನಿನಗ್ ಬಂದ್ ತಟ್ಟತ್ತೆ ಅನ್ಬಿಟ್ಟು ಏನೇ ಒಂದಾದ್ರೂ ಎಷ್ಟು ಜನ ದೃಷ್ಟಿ ಹೇಳಿ ನನಗ ತಲೆಲಿಲ್ಲ ಅಂದ್ರು ನನಗೊಂದ್ ಭಯ ಆಗತ್ತೆ. ಸಣ್ಣದೊಳ್ ಕೆಮ್ಮಿದ್ರೆ ಏನೇ ಅಂದ್ರು ಅಮ್ಮಂದ್ರಲ್ವಾ, ಎಷ್ಟು ಟೆನ್ಷನ್ ಆಗ್ತಿರತ್ತೆ, ನನಗ್ ಮಾತ್ರ ಗೊತ್ತು ಆ ಭಾರ. ಬಟ್ ಅವಳಿಗೆ ಅದ್ ತಟ್ಟಬಾರ್ದು, ಯಾವ್ದು ತಲೆಗೆ ಹತ್ತಬಾರ್ದು. ಅವಳು ಪ್ರತಿಭೆ ಸಪೋರ್ಟ್ ಮಾಡ್ತಿದ್ದೀನಿ, ವೇದಿಕೆ ಸಿಗ್ತಿದೆ, ಅದಷ್ಟಕ್ಕೆ ಇರ್ಬೇಕು. ಅದಕ್ಕೆ ಮೀರಿ ನಾನು ಅನ್ನೋದು ಅವಳು ತಲೆಗೆ ಬರೋಕ್ ಬಿಡೋದು ಇಲ್ಲ. ಅದು ಯಾವಾಗ್ಲೂ ಅವಳ ಬೆನ್ನಿಂದ ಯಾಕೆ ನಾನು ಎಲ್ಲಾ ಕೆಲ್ಸ ಬಿಟ್ಟಿರ್ತೀನಿ ಅಂತಂದ್ರೆ, ಅವಳು ಒಂದೊಂದ್ ನಡೆ ಏನೋ ಒಂದ್ ಮಾಡುವಾಗ ಯಾರಿಗೋ ದೊಡ್ಡ ನಾನ್ ನೋಡಿದ್ದೀನಿ. ಚಿನ್ನಿ ಅಂದ್ರೆ ಅವಳ ಅಲ್ಲೇ ಅಂತ ಅಂತಾಳೆ. ಅದೇ ನಾನು ಹೇಳಕ್ ಹೊರಟಿದ್ದು. ನಮ್ಗೆಲ್ಲ ಇತ್ತು 90s ಕಿಡ್ಸ್ ಏನಿದೀವೋ, ನಾವ್ ಅಲ್ಲೇನೋ ಒಂದು ತಪ್ಪು ಕೆಲಸ ಅಥವಾ ಏನೋ ತಲಾಟೆ ಮಾಡ್ತಿದ್ರೆ ನಮ್ಗದು ಅಮ್ಮ ಸರೌಂಡಿಂಗ್ ಅಲ್ಲಿ ಎಲ್ಲರೂ ಅಮ್ಮ ಮಾತ್ರ ಕಾಣಿಸಿರೋರ್ ಆಯ್ತಾ. ಅಮ್ಮ ಒಂದ್ಸಲ ಕಣ್ಣು ಅದು ಗ್ಯಾಪ್ ಅಲ್ಲಿ ಹಿಂಗ್ ಅಂದ್ಬಿಟ್ರೆ ನಮ್ ಕೆಲಸ ಇದು ಹಿಂಗ್ ಅಂದಿರೋದು ಹಂಗೆ ಹೋಗ್ತಾ ಇತ್ತು. ಇವಾಗಿಂದ ಇದ್ರಲ್ಲಿ ನಾವ್ ಅದನ್ನ ನೋಡಕ್ ಸಾಧ್ಯನೇ ಇಲ್ಲ. ಬಟ್ ಈ ಮಗು ವಿಚಾರದಲ್ಲಿ ನಾನು ಅದನ್ನ ನೋಡಿದೀನಿ. ಇಬ್ರಿಗೂ ಹ್ಯಾಪಿ ವಿಮೆನ್ಸ್ ಡೇ.
ಥ್ಯಾಂಕ್ ಯು. ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ದಿನಾನು ಹೇಳ್ಬೇಕು, ಸ್ಪೆಷಲ್ ಆಗಿ ಈ ತಿಂಗಳು ಅಷ್ಟೇ ಹೇಳ್ಬೇಕು ಅಂತ ಅಲ್ಲ, ಪ್ರತಿ ದಿನಾನು ಹೆಣ್ಮಕ್ಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಅಂಡ್ ನಮ್ಮ ಚಾನಲ್ ಕಡೆಯಿಂದ ದಿಸ್ ಇಸ್ ಫಾರ್ ಮಹಿತಾ ಅಂಡ್ ದಿಸ್ ಇಸ್ ಫಾರ್ ಅವರ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನನ್ ಮಗ್ಳು ಯಾವ ಬರ್ಡೇ ಹೋದ್ರು ಮ್ಯಾಟ್ರೇ ಅಲ್ಲ ಅವಳಿಗೆ ಎಷ್ಟು ಕೊಡ್ತೀನಿ ಅಂತ. ಅಮ್ಮ ರಿಟರ್ನ್ ಗಿಫ್ಟ್ ಕೊಡಲ್ವಾ ಇವರು? ಮಕ್ಳೇ ಕಿಚನ್ ಅಲ್ಲೂ ರಿಟರ್ನ್ ಗಿಫ್ಟ್ ಕೊಟ್ಬಿಟ್ಟ. ನಾನೇನಕ್ಕೆ ನನ್ನ ಕಿಚನ್ ಅಲ್ಲಿ ನಾನು ಇದನ್ನ ರಿಟರ್ನ್ ಗಿಫ್ಟ್ ಕಾನ್ಸೆಪ್ಟ್ ಇಟ್ಟಿದ್ದೀನಿ ಅಂತ ಅಂದ್ರೆ, ಯೂಶಲಿ ನಾನ್ ಎಲ್ಲೇ ಹೋದ್ರು ನನಗೂ ಅನ್ಸುತ್ತೆ ರಿಟರ್ನ್ ಗಿಫ್ಟ್ ಏನಾದ್ರು ಬೇಕು ಅಂತ. ಅಲ್ಲ, ನನಗೆ ಐ ಡೋಂಟ್ ನೋ, ಬಿಕಾಸ್ ಫೀಲ್ ಅದು. ನನ್ನ ಚಿಕ್ಕ ವಯಸ್ಸಿಂದ ಬರ್ಡೇಗೆ ಯಾರೋ ಗಿಫ್ಟ್ ತಂದು ಕೊಡೋದು ಆ ತರ ಕಾನ್ಸೆಪ್ಟ್ ಇಲ್ಲ. ನಂದು ಅಕ್ಟೋಬರ್ ತಿಂಗಳಲ್ಲಿ ಬರ್ಡೇ ಆಗಿರೋದ್ರಿಂದ ಸ್ಕೂಲಿಗೆ ದಸರಾ ರಜೆ, ಬರ್ಡೇ ಸೆಲೆಬ್ರೇಷನ್ ಇರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇಟ್ಟಿರೋದು. ಬೇಕಾದ್ರೆ ಓಪನ್ ಮಾಡಿ ನೋಡಿ ನಿಮ್ಗೆ ಎಷ್ಟು ಏನ್ ಅನ್ಸುತ್ತೆ ಅಂತ ಹೇಳಬಹುದು. ಅಲ್ಲ, ಇದು ನನ್ನ ಅಭ್ಯಾಸ. ನಂಗೆ ಗಿಫ್ಟ್ ಪಟ್ಟ ಅಲ್ಲೇ ತೆಗೆದು ನೋಡ್ಬಿಡ್ಬೇಕು. ನನಗೆ ಅದು ನೀಟಾಗಿ ತೆಗಿಯೋದು ಅದೆಲ್ಲ ಇಷ್ಟನೇ ಇಲ್ಲ ನನಗೆ. ಅಲ್ಲ, ನಾನು ಸ್ವಲ್ಪ ಅಷ್ಟು ಇದ್ ಮಾಡಲ್ಲ, ಸ್ವಲ್ಪ ಬೆಲೆ ಕೊಡ್ತೀನಿ. ಬೆಲೆ ಕೊಡ್ತೀರಾ? ಓಕೆ. ಫೋಟೋ ಎಲ್ಲ ತಮ್ಮ. So beautiful. So thoughtful actually. ನಂಗೆ ತುಂಬಾ ಇಷ್ಟ ಅವಳದು, ನಂದು ಟ್ವಿನ್ನಿಂಗು, ಅವಳದು ನನ್ನ ಫೋಟೋಸ್ ಅಂತ. ನಮ್ ಇಬ್ರದ್ದು ಜೊತೆದು ಒಂದ್ ಫೋಟೋನು ಇರ್ಲಿಲ್ಲ. ಹೌದಾ? ಅಲ್ವಾ ಚಿನ್ನಿ? ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ತಾಯಂದ್ರು ಶಾರ್ಟ್ ಬ್ರೇಕಿಗೆ ಏನ್ ಮಾಡ್ಕೊಡೋದು ಅಂತ ತಲೆ ಕೆಡ್ಸ್ಕೊಂಡಿರ್ತೀರ. ನಂಗೆ ಗೊತ್ತು ಈ ವಿಡಿಯೋ ಅಂತೂ ಶಾರ್ಟ್ ಆಗಿರ್ಲಿಲ್ಲ, ಬಟ್ ಈ ರೆಸಿಪಿ ತುಂಬಾ ಶಾರ್ಟ್ ಆಗಿದೆ. ಇದನ್ನ ಪಟ್ ಅಂತ ಮಾಡಿ ನಿಮ್ಮ ಮಕ್ಕಳಿಗೆ ಶಾರ್ಟ್ ಬ್ರೇಕ್ ಅಲ್ಲಿ ಕಳಿಸ್ಕೊಡಿ. ಮಕ್ಕಳು ತುಂಬಾ ಹೆಲ್ದಿ ಆಗಿರ್ತಾರೆ. ಅಂಡ್ ಈ ತರ ಕ್ಯಾರೆಟ್ ಬೇಕು, ಬೀನ್ಸ್ ಬೇಕು ಅಂತ ಹಠ ಮಾಡಿ ತಿಂತಾರೆ. ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಳು ಏನ್ ಹೇಳಿದ್ರು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಬಾಯ್ ಬಾಯ್. ಎಲ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ. ರಾಘುಗೆ ತುಂಬಾ ಕ್ರಿಯೇಟಿವ್ ಪರ್ಸನ್ ಅಂಡ್ ವೆರಿ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ನಿಮಗ್ ಬರೀ ರಾಗಿಣಿ ಆಗೊತ್ತು. ನಾನ್ ರಾಘು ಯಾವಾಗ್ಲೂ ಹೇಳ್ತೀನಿ, ನಿನ್ನ ಒಂಥರ ವರ್ಸಟೈಲ್ ಆರ್ಟಿಸ್ಟ್ ರಾಘು. ಹೆಂಗಂದ್ರೆ ನೋಡಿದ್ರೆ ಅದನ್ನ ಪರಕಾಯ ಪ್ರವೇಶ ಮಾಡ್ಕೊಳ್ಳೋ. ನಾನು ನೋಡಿದ ರಾಘು, ನಾನ್ ಥಿಯೇಟರ್ ಆರ್ಟಿಸ್ಟು. ಸೊ ನಾನ್ ಸಾಮಾನ್ಯವಾಗಿ ಯಾರನ್ನು ಒಳ್ಳೆ ಆರ್ಟಿಸ್ಟ್ ಅಂತ ಒಪ್ಕೊಳ್ಳೋದು ಯಾವಾಗ್ಲೂ ಯಾರನ್ನೂ ಒಪ್ಪಲ್ಲ ನೀನು ಅಂತ. ಹಂಗೆ ನಾನ್ ಸ್ವಲ್ಪ ವಿಚಿತ್ರ. ನನಗೆ ರಾಘು ಯಾವಾಗ್ಲೂ ಪರ್ಫೆಕ್ಟ್ ಅನ್ನಿಸ್ತಾನೆ. ಅಷ್ಟು ಒಳ್ಳೆ ಟ್ಯಾಲೆಂಟ್ ಇರೋಂಥ ರಾಘು ಇನ್ನು ಎತ್ತರಕ್ಕೆ ಬೆಳಿಬೇಕು. ಇಂಡಸ್ಟ್ರಿ ನಾನು ರಾಘುನ ತಿರುಗಿ ನೋಡ್ಬೇಕು. ಅವ್ನ ಪ್ರತಿಭೆನ ಬೇರೆ ಸೈಡ್ ಆಫ್ ರಾಘು ಎಕ್ಸ್ಪ್ಲೋರ್ ಆಗಬೇಕು. ಇನ್ನೂ ಹೆಚ್ಚು ಹೆಸರು ಮಾಡಬೇಕು. ನೀವೆಲ್ಲರೂ ಅವನ್ನ ಈ ಒಂದು ಕುಕ್ಕಿಂಗ್ ಪ್ಯಾಷನ್ ಅಂತ ಏನು ಶುರು ಮಾಡಿರೋ ಈ ಕಿಚನ್ ಇದೆಯಲ್ಲ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ಡಿಶಸ್ನ ರಾಘು ನಿಮಗೆ ತೋರಿಸ್ತಾನೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. Yes, take care. Bye bye.